ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ ಐಎಎಸ್. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ನೋಡಲಿಕ್ಕೆ ಹೊರಟಿರುವ ಆರ್ಟಿಕಲ್ಗಳು ಯಾವ್ದ್ಯಾವುದು ಅಂತಂದ್ರೆ, ಮೊದಲನೆಯದು ಮನಮೋಹನ್ ಸಿಂಗ್ಸ್ ಲೆಗಸಿ. ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ಭಾರತ ಕಂಡ ಒಬ್ಬ ಅದ್ಭುತ ಪ್ರಧಾನಿಗಳಾಗಿದ್ದ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ನಿಧನರಾಗಿದ್ದಾರೆ. ಈ ಕುರಿತು ಅವರು ನೀಡಿದ ಕೆಲವೊಂದು ಕೊಡುಗೆಗಳನ್ನ ಸ್ಮರಿಸಿಕೊಳ್ಳೋಣ. ಇದರ ಕುರಿತಾದ ಒಂದು ಆರ್ಟಿಕಲ್ಗಳನ್ನ ಇವತ್ತಿನ ದ ಹಿಂದೂ ಪತ್ರಿಕೆಯಲ್ಲಿ ಹಲವಾರು ಆರ್ಟಿಕಲ್ಗಳು ಅವರ ಕುರಿತಾಗಿ ಬಂದಿವೆ. ಆ ಎಲ್ಲ ಆರ್ಟಿಕಲ್ಗಳ ಮುಖ್ಯ ಅಂಶಗಳನ್ನ ಇದರಲ್ಲಿ ನಾವು ಚರ್ಚಿಸಲಿಕ್ಕಿದ್ದೇವೆ. ಇದು GS2, GS3 ಗವರ್ನೆನ್ಸ್ ಹಾಗೂ ಎಕನಾಮಿಗೆ ಸಂಬಂಧಪಟ್ಟಂತ ಒಂದು ವಿಷಯ. ಮುಂದಿನ ಆರ್ಟಿಕಲ್ ಕಜಕಸ್ತಾನ್ಸ್ ಪೊಟೆನ್ಷಿಯಲ್ ಇನ್ ರೇರ್ ಅರ್ತ್ ಮೆಟಲ್ಸ್. ಕೆಲವು ದಿನಗಳ ಹಿಂದೆ ರೇರ್ ಅರ್ತ್ ಮೆಟಲ್ಸ್ ಅಂತಂದ್ರೆ ಏನು ಅಂತ ಗಮನಿಸಿದ್ವಿ, ಹಾಗೂ ಅದರಲ್ಲಿ ಚೀನಾ ಎಷ್ಟು ಪ್ರಾಬಲ್ಯ ಹೊಂದಿದೆ ಅನ್ನುವುದನ್ನು ತಿಳಿದುಕೊಂಡಿದ್ವಿ. ಇವತ್ತು ಕಜಕಸ್ತಾನದ ಕುರಿತು ನಮ್ಮ ಭಾರತ ಯಾವ ನಿಲುವನ್ನು ತೆಗೆದುಕೊಳ್ಬೇಕು ಹಾಗೂ ರೇರ್ ಅರ್ತ್ ಮೆಟಲ್ಗಳಲ್ಲಿ ಆ ದೇಶದ ಪ್ರಾಮುಖ್ಯತೆ ಏನು ಅನ್ನುವುದನ್ನು ತಿಳಿದುಕೊಳ್ಳಿಕ್ಕಿದ್ದೇವೆ. ಇದು GS3 ಎನರ್ಜಿ ರಿಸೋರ್ಸ್ಗಳಿಗೆ ಸಂಬಂಧಪಟ್ಟಂತಹ ವಿಷಯ. ಮುಂದಿನ ಆರ್ಟಿಕಲ್ ಅವಾಯ್ಡೆಬಲ್ ಟ್ರಾಜೆಡಿ ಸ್ಟ್ಯಾಂಪೀಡ್ಸ್ ಇನ್ ಇಂಡಿಯಾ. ಸ್ಟ್ಯಾಂಪೀಡ್ಸ್ ಅಂತಂದ್ರೆ ಕಾಲ್ತುಳಿತ ಅಥವಾ ನೂಕುನುಗ್ಗಲಿನಿಂದಾಗಿ ಭಾರತ ಹಲವಾರು ಸಾವುಗಳನ್ನ ಕಾಣ್ತಾ ಇದೆ. ಹಾಗಾಗಿ ಅವುಗಳನ್ನು ಹೇಗೆ ನಿವಾರಿಸಬಹುದು ಅನ್ನೋದರ ಕುರಿತು ಈ ಒಂದು ಆರ್ಟಿಕಲ್ನಲ್ಲಿ ಕೆಲವೊಂದು ಅಂಶಗಳನ್ನ ಹೇಳಲಾಗಿದೆ. ಇದು GS2 ಗವರ್ನೆನ್ಸ್ಗೆ ಸಂಬಂಧಪಟ್ಟಂತ ವಿಷಯ. ಕೊನೆಯದಾಗಿ ಕೆಲವರು ರಾಮ್ಸಾರ್ ಸೈಟ್ಸ್ ಬಗ್ಗೆ ಹೇಳಿ ಅಂತ ಕಮೆಂಟ್ ಮೂಲಕ ಕೇಳ್ಕೊಂಡಿದ್ರಿ. ಹಾಗಾಗಿ ಇವತ್ತು ಅದನ್ನು ಚರ್ಚೆ ಮಾಡಲಿಕ್ಕಿದ್ದೇವೆ. ಇದು GS3 ಎನ್ವೈರ್ಮೆಂಟ್ ಹಾಗೂ ಎಕಾಲಜಿಗೆ ಸಂಬಂಧಪಟ್ಟಂತ ವಿಷಯ. ಒಂದೊಂದಾಗಿ ಎಲ್ಲ ಆರ್ಟಿಕಲ್ಗಳನ್ನ ನೋಡ್ತಾ ಹೋಗೋಣ. ಇವತ್ತಿನ ಪತ್ರಿಕೆಯಲ್ಲಿ ಹಲವಾರು ಆರ್ಟಿಕಲ್ಗಳು ಮನಮೋಹನ್ ಸಿಂಗ್ ಅವರ ಕುರಿತಾಗಿ ಬಂದಿವೆ. ಹಾಗಾಗಿ ಮನಮೋಹನ್ ಸಿಂಗ್ಸ್ ಲೆಗಸಿ ಅಂಡ್ ಇಂಡಿಯಾಸ್ ಎಕನಾಮಿಕ್ ಟ್ರಾನ್ಸ್ಫಾರ್ಮೇಶನ್. ಭಾರತದ ಒಂದು ಆರ್ಥಿಕ ಚೇತರಿಕೆಗೆ ಅಥವಾ ಆರ್ಥಿಕ ಕ್ಷೇತ್ರಕ್ಕೆ ಮನಮೋಹನ್ ಸಿಂಗ್ ಅವರ ಕೊಡುಗೆಗಳೇನು ಹಾಗೂ ಅವರ ಬಗ್ಗೆ ಕೆಲವೊಂದು ವಿಷಯಗಳನ್ನ ನಾವು ಈ ಒಂದು ಸೆಕ್ಷನ್ ನಲ್ಲಿ ತಿಳ್ಕೊಳ್ಳಿಕ್ಕಿದ್ದೇವೆ. ಹೂ ವಾಸ್ ಹಿ? ಮನಮೋಹನ್ ಸಿಂಗ್ ಅಂದ್ರೆ ಯಾರು? ಡಾಕ್ಟರ್ ಮನಮೋಹನ್ ಸಿಂಗ್, an academic turned politician, celebrated as the architect of modern India's economic reforms. ಭಾರತದ ಆಧುನಿಕ ಆರ್ಥಿಕ ಸುಧಾರಣೆಗಳ ಪಿತಾಮಹ ಅಂತ ಅವರನ್ನ ಕರೆದ್ರೂ ತಪ್ಪಾಗ್ಲಿಕ್ಕಿಲ್ಲ. Born in undivided Punjab, his life epitomized resilience as partition survivor and intellectual brilliance. ಪಾರ್ಟಿಷನ್ಗಿಂತ ಮೊದಲು ಅವರು ಭಾರತದಲ್ಲಿ ಆವಾಗಿನ ವಿಭಜನೆಯಾಗದ ಪಂಜಾಬ್ನಲ್ಲಿ ಜನಿಸಿದರು. ಅವರ ಜೀವನದ ಕೆಲವು ಮುಖ್ಯ ಹಂತಗಳನ್ನು ನೋಡೋದಾದ್ರೆ, 1954ರಲ್ಲಿ ಅವರು ಕಂಪ್ಲೀಟ್ಸ್ ಮಾಸ್ಟರ್ಸ್ ಇನ್ ಎಕನಾಮಿಕ್ಸ್ ಫ್ರಾಮ್ ಪಂಜಾಬ್ ಯೂನಿವರ್ಸಿಟಿ. ಪಂಜಾಬ್ ಯೂನಿವರ್ಸಿಟಿಯಿಂದ ಎಕನಾಮಿಕ್ಸ್ ನಲ್ಲಿ ತಮ್ಮ ಮಾಸ್ಟರ್ ಡಿಗ್ರಿಯನ್ನು ಮುಗಿಸಿದ್ರು. 1957ರಲ್ಲಿ ಎಕನಾಮಿಕ್ಸ್ ಟ್ರೈಪೋಸ್ ಅಟ್ ಕೇಂಬ್ರಿಡ್ಜ್ ಯೂನಿವರ್ಸಿಟಿ. ಹೀಗಂದ್ರೆ ಈಗ ನಮ್ಮ ದೇಶದಲ್ಲಿ ಆನರ್ಸ್ ಅಂತ ಕೊಡ್ತಾರಲ್ಲ ಡಿಗ್ರಿಗಳಲ್ಲಿ, ಹಾಗೆ ಆನರ್ಸ್ ಇನ್ ಎಕನಾಮಿಕ್ಸ್ ಅಂತ ಕೇಂಬ್ರಿಡ್ಜ್ ಯೂನಿವರ್ಸಿಟಿಯವರು 1957ರಲ್ಲಿ ಮನಮೋಹನ್ ಸಿಂಗ್ ಅವರಿಗೆ ಕೊಟ್ಟಿದ್ರು. 1962ರಲ್ಲಿ ಡಿಫಿಲ್ ಫ್ರಾಮ್ ಆಕ್ಸ್ಫರ್ಡ್ ಯೂನಿವರ್ಸಿಟಿಯಿಂದ ಡಾಕ್ಟರ್ ಆಫ್ ಫಿಲಾಸಫಿಯನ್ನು ಪಡ್ಕೊಂಡಿದ್ರು. 1971ರಲ್ಲಿ ಜಾಯಿನ್ಸ್ ಗವರ್ಮೆಂಟ್ ಆಫ್ ಇಂಡಿಯಾ ಆಸ್ ಎಕನಾಮಿಕ್ ಅಡ್ವೈಸರ್ ಇನ್ ಕಾಮರ್ಸ್ ಮಿನಿಸ್ಟ್ರಿ. 1971ರಲ್ಲಿ ಮೊದಲ ಬಾರಿಗೆ ಭಾರತ ಸರ್ಕಾರಕ್ಕೆ ಎಕನಾಮಿಕ್ ಅಡ್ವೈಸರ್, ಆರ್ಥಿಕ ಸಲಹೆಗಾರರಾಗಿ ಜಾಯಿನ್ ಆಗ್ತಾರೆ. 1972ರಲ್ಲಿ ಅಪಾಯಿಂಟೆಡ್ ಚೀಫ್ ಎಕನಾಮಿಕ್ ಅಡ್ವೈಸರ್ ಇನ್ ಫಿನಾನ್ಸ್ ಮಿನಿಸ್ಟ್ರಿ. ಅವರನ್ನ ಚೀಫ್ ಎಕನಾಮಿಕ್ ಅಡ್ವೈಸರ್ ಆಗಿ ಫಿನಾನ್ಸ್ ಮಿನಿಸ್ಟ್ರಿಯಲ್ಲಿ ಅಪಾಯಿಂಟ್ ಮಾಡಲಾಗುತ್ತೆ. 1982ರಲ್ಲಿ ಪ್ಲಾನಿಂಗ್ ಕಮಿಷನ್ ಮೆಂಬರ್ ಆಗಿರ್ತಾರೆ. 1982ರಿಂದ 85ರ ತನಕ ರಿಸರ್ವ್ ಬ್ಯಾಂಕಿನ ಗವರ್ನರ್ ಸಹ ಆಗಿರ್ತಾರೆ. 1985ರಿಂದ 87ರ ತನಕ ಸರ್ವ್ಡ್ ಆಸ್ ಡೆಪ್ಯೂಟಿ ಚೇರ್ಮನ್ ಆಫ್ ಪ್ಲಾನಿಂಗ್ ಕಮಿಷನ್ ಡೆಪ್ಯೂಟಿ ಚೇರ್ಮನ್ ಆಗಿ ಕಾರ್ಯನಿರ್ವಹಿಸುತ್ತಾರೆ. 1990ರಲ್ಲಿ ಅಪಾಯಿಂಟೆಡ್ ಅಡ್ವೈಸರ್ ಟು ಪ್ರೈಮ್ ಮಿನಿಸ್ಟರ್ಸ್ ಎಕನಾಮಿಕ್ ಅಫೇರ್ಸ್. ಪ್ರಧಾನಮಂತ್ರಿಗಳಿಗೆ ಆರ್ಥಿಕ ಸಲಹೆಗಾರರಾಗಿ ಕೆಲಸ ನಿರ್ವಹಿಸುತ್ತಾರೆ. ಮಾರ್ಚ್ 1991ರಲ್ಲಿ ಅಪಾಯಿಂಟೆಡ್ ಚೇರ್ಮನ್ ಆಫ್ ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್, ಈ UGC ಸಂಸ್ಥೆಯ ಚೇರ್ಮನ್ ಆಗಿ ಅವರನ್ನು ನೇಮಿಸಲಾಗುತ್ತೆ. 1991ರಲ್ಲಿ ಎಲೆಕ್ಟೆಡ್ ಟು ರಾಜ್ಯಸಭಾ, ಅದೇ ವರ್ಷದಲ್ಲಿ ಎಲೆಕ್ಟೆಡ್ ಟು ರಾಜ್ಯಸಭಾ ಅಂಡ್ ರೀಎಲೆಕ್ಟ್ ಇನ್ 1995, 2001, 2007 ಅಂಡ್ 2013. ಈ ಇಷ್ಟು ವರ್ಷಗಳಲ್ಲಿ ಮತ್ತೆ ಅವರು ರಾಜ್ಯಸಭೆಗೆ ಮರು ಆಯ್ಕೆ ಆಗ್ತಾರೆ. ಮುಖ್ಯವಾಗಿ 1991ರಿಂದ 96ರ ಅವಧಿಯಲ್ಲಿ ಫಿನಾನ್ಸ್ ಮಿನಿಸ್ಟರ್ ಅವರು PV ನರಸಿಂಹರಾವ್ ಅವರ ಗೌರ್ಮೆಂಟ್ ಅಲ್ಲಿ ಫಿನಾನ್ಸ್ ಮಿನಿಸ್ಟರ್, ಹಣಕಾಸು ಸಚಿವರಾಗಿ ಕಾರ್ಯನಿರ್ವಹಿಸುತ್ತಾರೆ. 1998ರಿಂದ 2004ರ ತನಕ ಲೀಡರ್ ಆಫ್ ದಿ ಅಪೋಸಿಷನ್ ಇನ್ ದ ರಾಜ್ಯಸಭಾ.
ಈ ಒಂದು ಅವಧಿಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಮತ್ತು 2004ರಿಂದ 2014 ತನಕ ಭಾರತ ದೇಶದ ಪ್ರಧಾನಮಂತ್ರಿಗಳಾಗಿ ಕಾರ್ಯವನ್ನು ನಿರ್ವಹಿಸಿದರು. ಇವಿಷ್ಟು ಅವರ ಜೀವನದ ಮುಖ್ಯ ಮೈಲಿಗಲ್ಲುಗಳು. ಈಗ 1991ರಲ್ಲಿ ಅವರು ಕೈಗೊಂಡ ಕ್ರಮಗಳು ಹೇಗಿದ್ವು ಹಾಗೂ ಆ ಪರಿಸ್ಥಿತಿ ಹೇಗಿತ್ತು ಅನ್ನೋದನ್ನ ಒಂದು ಸಾರಿ ನಾವು ಗಮನಿಸಲೇಬೇಕು. ಇಂಡಿಯಾಸ್ ಕ್ರೈಸಿಸ್ ಇನ್ 1991. ಹೇಗಿತ್ತು ಆಗ ಭಾರತ? ಎಕನಾಮಿಕ್ ಚಾಲೆಂಜಸ್, ಸಿವಿಯರ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಕ್ರೈಸಿಸ್ ಅಂತಂದ್ರೆ ಓನ್ಲಿ 15 days ಆಫ್ ಇಂಪೋರ್ಟ್ ಫಂಡ್ಸ್ ಲೆಫ್ಟ್. ಬೇರೆ ದೇಶಗಳಿಂದ ಏನಾದರೂ ತರಿಸ್ಕೊಳ್ಬೇಕಿದ್ರೆ ಅವರಿಗೆ ನಾವು ಹಣ ಕೊಡಬೇಕು. ಕೇವಲ 15 ದಿವಸಕ್ಕೆ ಸಾಕಾಗುವಷ್ಟು ಹಣ ಮಾತ್ರ ಇತ್ತು ನಮ್ಮ ಹತ್ರ. ಇನ್ನೊಂದು ಹೈ ಫಿಸ್ಕಲ್ ಡೆಫಿಸಿಟ್, ವಿತ್ತೀಯ ಕೊರತೆ ಎದುರಾಗಿತ್ತು. ನಿಯರ್ಲಿ 9% ಆಫ್ ಜಿಡಿಪಿ, ಜಿಡಿಪಿಯ 9% ಭಾಗ ವಿತ್ತೀಯ ಕೊರತೆ ಎದುರಾಗಿತ್ತು. ಸೋರಿಂಗ್ ಇನ್ಫ್ಲೇಷನ್ ಸ್ಪೈಕ್ ಟು 16.7%. ಹಣದುಬ್ಬರದ ದರ 16.7ಕ್ಕೆ ತಲುಪಿತ್ತು. ಆಯಿಲ್ ಪ್ರೈಸ್ ಹೈಕ್, ಗಲ್ಫ್ ವಾರ್ ವರ್ಸ್ ಅಂಡ್ ಇಂಡಿಯಾಸ್ ರೆಸಿಲಿಯನ್ಸ್ ಆನ್ ಎಕ್ಸ್ಪೆನ್ಸಿವ್ ಇಂಪೋರ್ಟ್. ಗಲ್ಫ್ ವಾರ್ನಿಂದಾಗಿ ಆಯಿಲ್ ಪ್ರೈಸ್ ಹೈಕ್ ಆಗಿತ್ತು. ತೈಲದ ದರಗಳಲ್ಲಿ ಹೆಚ್ಚಾಗಿದ್ದರಿಂದ ಭಾರತ ಸರಿಯಾದ ರೀತಿಯಲ್ಲಿ ಆ ಹಣವನ್ನ ಅಥವಾ ತೈಲಗಳನ್ನ ಆ ದೇಶಗಳಿಂದ ತರಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಕೊಲ್ಯಾಪ್ಸ್ ಆಫ್ ಸೋವಿಯತ್ ಯೂನಿಯನ್, ಇಂಡಿಯಾಸ್ ಕೀ ಎಕನಾಮಿಕ್ ಅಲೈ ಡಿಸ್ಇಂಟಿಗ್ರೇಟೆಡ್. ಮುಖ್ಯವಾಗಿ ಆ ಸಂದರ್ಭದಲ್ಲಿ ಭಾರತ ರಷ್ಯಾದ ಮೇಲೆ ಅವಲಂಬಿತವಾಗಿತ್ತು. ಆದರೆ ಆ ಇಡೀ ದೇಶ ವಿಭಜನೆ ಆಯಿತು. ಹೀಗಾಗಿ ಭಾರತದ ಒಬ್ಬ ಮಿತ್ರ ರಾಷ್ಟ್ರದ ಪರಿಸ್ಥಿತಿಯು ಸಹ ಗಂಭೀರವಾಗಿತ್ತು. ಕಾರಣಗಳೇನು ಹಾಗಾಗ್ಲಿಕ್ಕೆ? ರೂಟ್ ಕಾಸಸ್, ಎಕ್ಸೆಸಿವ್ ಗವರ್ಮೆಂಟ್ ಕಂಟ್ರೋಲ್. ಲೈಸೆನ್ಸ್ ರಾಜ್ ಅನ್ನುವ ಪದ ಹಲವಾರು ದಶಕಗಳಿಂದ ಬಳಕೆಯಲ್ಲಿದೆ. ಅಂದ್ರೆ ಗೌರ್ಮೆಂಟ್ ಪ್ರತಿಯೊಂದು ಕಾರ್ಯಗಳಲ್ಲೂ, ದೇಶದ ಪ್ರತಿಯೊಂದು ವಿಭಾಗದಲ್ಲೂ ತಲೆ ಹಾಕ್ತಾ ಇತ್ತು. ಪ್ರತಿಯೊಂದಕ್ಕೂ ಗೌರ್ಮೆಂಟ್ ಇಂದ ಲೈಸೆನ್ಸ್ ಪಡ್ಕೋಬೇಕು. ಲೈಸೆನ್ಸ್ ಇಲ್ಲದೆ ಇದ್ರೆ ಯಾವ ಕಾರ್ಯಗಳು ನಡೀತಾ ಇರಲಿಲ್ಲ. ಲೈಸೆನ್ಸ್ ಪಡ್ಕೊಳ್ಳಿಕ್ಕೆ ಲಂಚ ಮತ್ತೆ ಹಲವಾರು ಬೇರೆ ಬೇರೆ ವಿಧಾನಗಳನ್ನ ಬಳಸ್ಕೊಳ್ಬೇಕಾಗಿತ್ತು. ಈ ರೀತಿ ಜನ ಈ ಒಂದು ಲೈಸೆನ್ಸ್ ರಾಜ್ನಿಂದ ಬೇಸತ್ತು ಹೋಗಿದ್ರು. ಲಿಮಿಟೆಡ್ ಪ್ರೈವೇಟ್ ಸೆಕ್ಟರ್ ಪಾರ್ಟಿಸಿಪೇಷನ್, ಮುಖ್ಯವಾಗಿ ಪ್ರೈವೇಟ್ ಸೆಕ್ಟರ್ ಅಂದ್ರೆ ಖಾಸಗಿ ವಲಯ ಅಷ್ಟೊಂದು ಭಾಗವಹಿಸುವಿಕೆಯಲ್ಲಿ ಉತ್ಸಾಹ ತೋರ್ತಾ ಇರಲಿಲ್ಲ. ಓವರ್ ಡಿಪೆಂಡೆನ್ಸ್ ಆನ್ ಇಂಪೋರ್ಟ್ಸ್ ಇನ್ಕ್ಲೂಡಿಂಗ್ ಫುಡ್ ಅಂಡ್ ಆಯಿಲ್. ಆಹಾರ, ತೈಲ, ಇನ್ನೂ ಹಲವಾರು ವಿಷಯಗಳ ಒಂದು ಸೆಕ್ಷನ್ಗಳಲ್ಲಿ ಭಾರತ ಬೇರೆ ದೇಶಗಳ ಮೇಲೆ ಅತಿ ಹೆಚ್ಚು ಅವಲಂಬಿತವಾಗಿತ್ತು. ಈಗ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಅದ್ಭುತ ನಿರ್ಧಾರಗಳನ್ನ, ಬೋಲ್ಡ್ ಡಿಸಿಷನ್ಗಳನ್ನು ತೆಗೆದುಕೊಳ್ತಾರೆ. ಮುಖ್ಯವಾಗಿ ಡಿವ್ಯಾಲ್ಯೂಯೇಷನ್ ಆಫ್ ರೂಪಾಯಿಯ ಅಪಮೌಲ್ಯೀಕರಣ, ಟು ಮೇಕ್ ಎಕ್ಸ್ಪೋರ್ಟ್ಸ್ ಕಾಂಪಿಟೇಟಿವ್ ಅಂಡ್ ಸ್ಟೆಬಿಲೈಸ್ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್. ರುಪೀಸ್ ವ್ಯಾಲ್ಯೂ ವಾಸ್ ಡಿವ್ಯಾಲ್ಯೂ ಬೈ 90% ಇನ್ 3 days. 3 ದಿನಗಳಲ್ಲಿ ಈ ರೂಪಾಯಿಯ ಮೌಲ್ಯವನ್ನ 19% ಇಳಿಕೆ ಮಾಡ್ತಾರೆ. ಇದರಿಂದ ಎಕ್ಸ್ಪೋರ್ಟ್ಗಳು ಇನ್ನೂ ಹೆಚ್ಚು ಕಾಂಪಿಟೇಟಿವ್ ಆಗುತ್ತೆ. ಸ್ಪರ್ಧಾತ್ಮಕ ದರದಲ್ಲಿ ಎಕ್ಸ್ಪೋರ್ಟ್ಗಳು ಆಗ್ಲಿಕ್ಕೆ ಪ್ರಾರಂಭವಾಗುತ್ತೆ. ಸೀಕಿಂಗ್ IMF ಅಸಿಸ್ಟೆನ್ಸ್, ಆಗೇನ್ ಮಾಡ್ತಾರೆ, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ IMF ಅನ್ನುವ ಸಂಸ್ಥೆಯನ್ನ ಸಹಾಯ ಕೇಳ್ಕೊಂಡು ಹೋಗ್ತಾರೆ. ಇಂಡಿಯಾ ಬಾರೋಡ್ ಲೋನ್ಸ್ ಫ್ರಾಮ್ ದಿ ಇಂಟರ್ನ್ಯಾಷನಲ್ ಬ್ಯಾಂಕ್ಸ್. ಜಾಗತಿಕ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಬ್ಯಾಂಕ್ಗಳಿಂದ ಭಾರತ ಸಾಲಗಳನ್ನು ತೆಗೆದುಕೊಳ್ಳುತ್ತೆ. ಪ್ಲೆಡ್ಜಿಂಗ್ ಗೋಲ್ಡ್ ರಿಸರ್ವ್ಸ್ ಆಸ್ ಕೊಲ್ಯಾಟ್ರಲ್, ಚಿನ್ನವನ್ನು ಅಡವಿಟ್ಟು ಸಾಲವನ್ನು ತೆಗೆದುಕೊಳ್ತಾರೆ. IMF ಕಂಡೀಷನ್ ದೀಸ್ ಲೋನ್ಸ್ ಆನ್ ಓಪನಿಂಗ್ ಅಪ್ ದಿ ಎಕಾನಮಿ. ಇಷ್ಟು ದಿನ ಭಾರತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವುದೇ ಒಂದು ಆರ್ಥಿಕ ವಲಯದಲ್ಲಿ ಓಪನ್ ಅಪ್ ಆಗಿರಲಿಲ್ಲ. ಅಂತಂದ್ರೆ ಬೇರೆ ದೇಶಗಳಿಂದ ಭಾರತ ದೇಶಕ್ಕೆ ಅಷ್ಟೊಂದು ಹೂಡಿಕೆಗಳು ಬರ್ತಾ ಇರಲಿಲ್ಲ. ಮತ್ತು ನಾವೊಂದು ಕ್ಲೋಸ್ಡ್ ಎಕಾನಮಿ ಅಂತಂದ್ರೆ ಭಾರತದಲ್ಲಿ ತನ್ನ ಒಳಗಿನ ಆರ್ಥಿಕ ವ್ಯವಸ್ಥೆಗಳು ಸರಿಯಾಗಿದ್ವೇ ವಿನಃ ಬೇರೆ ದೇಶಗಳಿಂದ ಯಾವುದೇ ರೀತಿ ಹಣಕಾಸಿನ ಒಂದು ಹರಿವು ಬರ್ತಾ ಇರಲಿಲ್ಲ. ಈಗ ಏನು ಹೇಳುತ್ತೆ IMF ಏನ್ ಕಂಡೀಷನ್ ಕೊಡುತ್ತೆ ಅಂತಂದ್ರೆ, ನೀವು ನಿಮ್ಮ ದೇಶದ ಆರ್ಥಿಕತೆಯನ್ನ ಓಪನ್ ಅಪ್ ಮಾಡಬೇಕು ಅಂತಂದ್ರೆ ಎಲ್ಲ ದೇಶಗಳು ಹೂಡಿಕೆ ಮಾಡ್ಲಿಕ್ಕೆ ಅವಕಾಶ ನೀಡಬೇಕು, ನೀವು ಸಹ ಬೇರೆ ದೇಶದ ಆರ್ಥಿಕತೆ ಜೊತೆ ಕೈ ಜೋಡಿಸಬೇಕು ಅನ್ನೋ ಒಂದು ಕಂಡೀಷನ್ ಅನ್ನ ಇಡುತ್ತೆ. ಅದರಿಂದ ಆಗಿದ್ದೆ LPG ರಿಫಾರ್ಮ್ಸ್. LPG ಅಂತಂದ್ರೆ ಲಿಬರಲೈಸೇಷನ್ ಅಂದ್ರೆ ಉದಾರೀಕರಣ, ಪ್ರೈವೇಟೈಸೇಷನ್ ಖಾಸಗೀಕರಣ, ಗ್ಲೋಬಲೈಸೇಷನ್ ಅಂದ್ರೆ ಜಾಗತೀಕರಣ. ಲಿಬರಲೈಸೇಷನ್ ಅಂತಂದ್ರೆ ರೆಡ್ಯೂಸ್ಡ್ ಗವರ್ಮೆಂಟ್ ಕಂಟ್ರೋಲ್ಸ್ ಓವರ್ ಇಂಡಸ್ಟ್ರೀಸ್ ಅಂಡ್ ಮಾರ್ಕೆಟ್ಸ್. ಮುಖ್ಯವಾಗಿ ಸರ್ಕಾರ ಈ ಇಂಡಸ್ಟ್ರಿಗಳ ವಲಯದಲ್ಲಿ ಮತ್ತು ಮಾರ್ಕೆಟ್ಗಳಲ್ಲಿ ತಲೆ ಹಾಕೋದನ್ನು ನಿಲ್ಲಿಸಬೇಕು. ಅಂದ್ರೆ ಅವರ ಪಾಡಿಗೆ ಕೆಲಸ ಮಾಡ್ಲಿಕ್ಕೆ ಬಿಡಬೇಕು. ಲಿಬರಲೈಸ್ ಮಾಡೋದು ಅಂತಂದ್ರೆ ಮುಕ್ತವಾಗಿ ಮಾರುಕಟ್ಟೆಗಳು ತಮ್ಮ ಕೆಲಸವನ್ನ ಮಾಡ್ಲಿಕ್ಕೆ ಬಿಡಬೇಕು. ಪ್ರತಿಯೊಂದಕ್ಕೂ ಲೈಸೆನ್ಸ್ ಬೇಕು ಅಂತ ಆಗಾಗ ಹೇಳ್ತಾ ಇರಬಾರ್ದು. ಪ್ರೈವೇಟೈಸೇಷನ್ ಅಂತಂದ್ರೆ ಇಟ್ ಅಲೌಡ್ ಪ್ರೈವೇಟ್ ಪ್ಲೇಯರ್ಸ್ ಟು ಪಾರ್ಟಿಸಿಪೇಟ್ ಇನ್ ಸೆಕ್ಟರ್ಸ್ ಡಾಮಿನೇಟೆಡ್ ಬೈ ಸ್ಟೇಟ್ ರನ್ ಎಂಟರ್ಪ್ರೈಸಸ್. ಇಷ್ಟು ದಿನ ಗೌರ್ಮೆಂಟ್ ಯಾವ್ಯಾವ ವಲಯಗಳನ್ನು ನೋಡ್ಕೊಳ್ತಾ ಇತ್ತೋ ಆ ವಲಯದಲ್ಲೂ ಸಹ ಪ್ರೈವೇಟ್ ಕಂಪನಿಗಳಿಗೆ ಭಾಗವಹಿಸಲು ಅವಕಾಶ ಮಾಡಿಕೊಡ್ಬೇಕು. ಗ್ಲೋಬಲೈಸೇಷನ್ ಅಂತಂದ್ರೆ ಓಪನ್ ಇಂಡಿಯಾ ಟು ಫಾರಿನ್ ಇನ್ವೆಸ್ಟ್ಮೆಂಟ್ ಅಂಡ್ ಟ್ರೇಡ್.
ಭಾರತ ಇತರ ದೇಶಗಳ ಜೊತೆ ಹಾಗೂ ಜಾಗತಿಕ ಮಟ್ಟದಲ್ಲಿ ತನ್ನ ವಾಣಿಜ್ಯ ಸಂಬಂಧಗಳನ್ನ ಇನ್ನಷ್ಟು ವಿಸ್ತರಿಸಬೇಕು. ಈ 3 ನಿಯಮಗಳನ್ನ IMF ಹೇರುತ್ತೆ ಭಾರತದ ಮೇಲೆ. ಹಾಗಾಗಿ ಆ ಒಂದು ನಿಯಮಗಳ ಪ್ರಕಾರ ಕೆಲವೊಂದು ಸುಧಾರಣೆಗಳನ್ನ ಮಾಡಲಾಗುತ್ತೆ. ಈ ರಿಫಾರ್ಮ್ಸ್ ಅಂಡರ್ LPG ಮಾಡೆಲ್. ಲಿಬರಲೈಸೇಷನ್ಗೆ ಏನೇನು ಮಾಡ್ತಾರೆ ಅಂತಂದ್ರೆ FDI ಅಂತಂದ್ರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್, ವಿದೇಶಿ ನೇರ ಹೂಡಿಕೆ. ಅಲೌಡ್ ಫಾರಿನ್ ಕಂಪನೀಸ್ ಟು ಇನ್ವೆಸ್ಟ್ ಅಪ್ ಟು 51% ಇನ್ ಸ್ಪೆಸಿಫಿಕ್ ಇಂಡಸ್ಟ್ರೀಸ್. ಭಾರತದ ಕೆಲವು ಉದ್ಯಮಗಳಲ್ಲಿ ಬೇರೆ ದೇಶದ ಕಂಪನಿಗಳು ಸಹ 51% ಹೂಡಿಕೆಯನ್ನು ಮಾಡಬಹುದು. ಎರಡನೇದು ಲೈಸೆನ್ಸ್ ರಾಜ್. ರಿಮೂವ್ಡ್ ರಿಸ್ಟ್ರಿಕ್ಷನ್ಸ್ ಆನ್ ಬಿಸ್ನೆಸಸ್ ಅಲೋವಿಂಗ್ ದೆಮ್ ಟು ಗ್ರೋ ಅಂಡ್ ಎಕ್ಸ್ಪ್ಯಾಂಡ್ ಫ್ರೀಲಿ. ಅಂದ್ರೆ ಎಲ್ಲದಕ್ಕೂ ಲೈಸೆನ್ಸ್ ಬೇಕು ಅನ್ನೋ ಒಂದು ಹೇರಿಕೆಯನ್ನ ತೆಗೆದುಹಾಕಿ ಆ ಬಿಸ್ನೆಸ್ಗಳು ಮತ್ತು ಕೆಲವೊಂದು ಖಾಸಗಿ ವಲಯದ ಕಂಪನಿಗಳು ಹೆಚ್ಚೆಚ್ಚು ಬೆಳಲಿಕ್ಕೆ ಅವಕಾಶ ಮಾಡಿಕೊಡ್ಲಾಯಿತು. ಟ್ರೇಡ್ ಪಾಲಿಸಿ. ರೆಡ್ಯೂಸ್ಡ್ ಇಂಪೋರ್ಟ್ ಟ್ಯಾಕ್ಸಸ್ ಪ್ರಮೋಟೆಡ್ ಎಕ್ಸ್ಪೋರ್ಟ್ಸ್. ಮುಖ್ಯವಾಗಿ ಇಂಪೋರ್ಟ್ ಮಾಡ್ಕೊಳ್ತಿದ್ದ ವಸ್ತುಗಳ ಮೇಲಿನ ಟ್ಯಾಕ್ಸ್ಗಳನ್ನ ಕಡಿಮೆ ಮಾಡಿದ್ರು ಹಾಗೂ ಬೇರೆ ದೇಶಗಳಿಗೆ ಕಳಿಸ್ತಾ ಇರತಕ್ಕಂಥ ಎಕ್ಸ್ಪೋರ್ಟ್ಗಳ ಮೇಲಿನ ಒಂದು ಉತ್ತೇಜನವನ್ನು ಹೆಚ್ಚಿಸಲಾಯಿತು. ಅಂಡ್ ಎಂಡೆಡ್ ಸ್ಟೇಟ್ ಮೊನೋಪೊಲೀಸ್ ಆನ್ ಇಂಪೋರ್ಟ್ಸ್ ಟು ಮೇಕ್ ಗೂಡ್ಸ್ ಚೀಪರ್. ಕೆಲವೊಂದು ವಲಯದಲ್ಲಿ ಸರ್ಕಾರ ಮಾತ್ರ ಆ ಒಂದು ವಲಯಕ್ಕೆ ಸಂಬಂಧಿಸಿದ ಕೆಲವು ವಸ್ತುಗಳನ್ನ ತರಿಸ್ಕೊಳ್ತಾ ಇತ್ತು, ಇಂಪೋರ್ಟ್ ಮಾಡ್ಕೊಳ್ತಾ ಇತ್ತು. ಅಂದ್ರೆ ಮೊನೋಪೊಲಿ, ಸರ್ಕಾರ ತನ್ನದೇ ಒಂದು ಸ್ಥಾನವನ್ನ ಅಲ್ಲಿ ಇಟ್ಕೊಂಡಿತ್ತು, ಬಿಟ್ರೆ ಬೇರೆ ಯಾವ ಒಂದು ಖಾಸಗಿ ವಲಯ ಆಗ್ಲಿ ಬೇರೆ ಯಾವುದೇ ಒಂದು ವಲಯಕ್ಕೆ ಆ ಜಾಗವನ್ನ ಬಿಟ್ಕೊಡ್ತಾ ಇರಲಿಲ್ಲ. ಈಗ ಎಲ್ಲ ಖಾಸಗಿ ವಲಯಗಳಿಗೂ ಅಥವಾ ಇತರ ವಲಯಗಳಿಗೂ ಅದರಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಡ್ಲಾಯಿತು. ಇದು ಲಿಬರಲೈಸೇಷನ್ಗೆ ಸಂಬಂಧಪಟ್ಟಂತ ಕೆಲವೊಂದು ರಿಫಾರ್ಮ್ಗಳು. ಇನ್ನು ಪ್ರೈವೇಟೈಸೇಷನ್ಗೆ ಸಂಬಂಧಪಟ್ಟ ಹಾಗೆ ಫಾರಿನ್ ಇನ್ವೆಸ್ಟ್ಮೆಂಟ್ ಅಲೌಡ್ ಅಪ್ ಟು 50% ಫಾರಿನ್ ಓನರ್ಶಿಪ್ ಇನ್ ಮೆನಿ ಸೆಕ್ಟರ್ಸ್. ಕೆಲವೊಂದು ವಲಯದಲ್ಲಿ 50% ಓನರ್ಶಿಪ್ ಅನ್ನ ಫಾರಿನ್ ಕಂಪನಿಗಳಿಗೆ ಅವಕಾಶ ಮಾಡಿಕೊಡ್ಲಾಯಿತು. ಮುಂದಿನದು ಫೋಕಸ್ ಆನ್ FDI, ಪ್ರಿಫರ್ಡ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಓವರ್ ಶಾರ್ಟ್ ಟರ್ಮ್ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್. FPI ಹಾಗೂ FDI ಇವೆರಡರ ನಡುವಿನ ವ್ಯತ್ಯಾಸ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ. ಪ್ರೈವೇಟೈಸೇಷನ್ ಏನ್ ಮಾಡಿದ್ರು ಅಂತಂದ್ರೆ ಬಹಳ ದೀರ್ಘಕಾಲೀನವಾದ FDIಗೆ ಹೆಚ್ಚು ಮಹತ್ವ ಕೊಟ್ಟರು, ಯಾವುದರ ಬದಲು FPI ಅದರ ಬದಲು. ಮುಂದಿನ ಅಂಶ ಡೈಲ್ಯೂಷನ್ ಆಫ್ PSU ಕಂಟ್ರೋಲ್. PSU ಅಂತಂದ್ರೆ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್, ಅಂದ್ರೆ ಸರ್ಕಾರದ ಅಧೀನದಲ್ಲಿರುವ ಕೆಲವೊಂದು ಸಂಸ್ಥೆಗಳು. ಈಗೇನ್ ಮಾಡ್ತಿದ್ದಾರೆ, ರೆಡ್ಯೂಸ್ಡ್ ಗವರ್ಮೆಂಟ್ ಕಂಟ್ರೋಲ್ ಇನ್ ಮೋಸ್ಟ್ ಇಂಡಸ್ಟ್ರೀಸ್ ಬಟ್ ಕೆಪ್ಟ್ ಕ್ರಿಟಿಕಲ್ ಏರಿಯಾಸ್ ಲೈಕ್ ಡಿಫೆನ್ಸ್ ಅಂಡ್ ಸ್ಪೇಸ್ ಅಂಡರ್ ಸ್ಟೇಟ್ ಕಂಟ್ರೋಲ್. ಡಿಫೆನ್ಸ್ ಹಾಗೂ ಸ್ಪೇಸ್ ನಂತಹ ಕೆಲವು ಮುಖ್ಯ ವಲಯಗಳನ್ನು ಬಿಟ್ಟು ಬೇರೆ ವಲಯಗಳ ಮೇಲೆ ಇರುವ ಸರ್ಕಾರದ ಒಂದು ಹಿಡಿತವನ್ನ ಬಿಟ್ಕೊಡ್ಲಾಯಿತು. ಆ ವಲಯಗಳಲ್ಲಿ ಪ್ರೈವೇಟ್ ಕಂಪನಿಗಳು ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಡ್ಲಾಯಿತು. ಇದರಿಂದ ರಿಸಲ್ಟ್ ಏನು ಇದರಿಂದ ಬಂದದ್ದು, ಔಟ್ಕಮ್ಸ್ಗಳು ಏನೇನು ಅಂತ ನೋಡೋದಾದ್ರೆ, ಅಟ್ರಾಕ್ಟೆಡ್ ಮೋರ್ ಫಾರಿನ್ ಇನ್ವೆಸ್ಟ್ಮೆಂಟ್ ಅಂಡ್ ಬೂಸ್ಟೆಡ್ ದ ಸ್ಟಾಕ್ ಮಾರ್ಕೆಟ್. ಇದರಿಂದ ಭಾರತಕ್ಕೆ ವಿದೇಶದಿಂದ ಹೆಚ್ಚಿನ ಹಣ ಹರಿದು ಬರಲಿಕ್ಕೆ ಶುರುವಾಯಿತು. ಭಾರತದಲ್ಲಿ ವಿದೇಶಿ ಕಂಪನಿಗಳು ಇನ್ವೆಸ್ಟ್ ಮಾಡಲಿಕ್ಕೆ ಪ್ರಾರಂಭಿಸಿದ್ವು. ಅದೇ ರೀತಿ ಸ್ಟಾಕ್ ಮಾರ್ಕೆಟ್, ಷೇರು ಮಾರುಕಟ್ಟೆ ಸಹ ಹೊಸದಾದ ಒಂದು ಬೂಸ್ಟ್ ಅನ್ನ ಪಡೀತು. ರೆಡ್ಯೂಸ್ಡ್ ಗವರ್ಮೆಂಟ್ ಡಾಮಿನೆನ್ಸ್ ಇನ್ ಬಿಸ್ನೆಸಸ್ ಮೇಕಿಂಗ್ ದ ಎಕಾನಮಿ ಎಫಿಷಿಯಂಟ್. ಯಾವಾಗ ಸರ್ಕಾರದ ಹಿಡಿತ ಕೈತಪ್ಪು ಹೋಗ್ತಾ ಬಂತೋ ಆಗಲಿಂದ ಭಾರತದ ಆರ್ಥಿಕತೆಗೆ ಹೆಚ್ಚಿನ ದಕ್ಷತೆ ಬರಲಿಕ್ಕೆ ಶುರುವಾಯಿತು. ಮೇಡ್ ಇಂಡಿಯಾ ಅ ಗ್ಲೋಬಲಿ ಕಾಂಪಿಟೇಟಿವ್ ಎಕಾನಮಿ. ಇದರಿಂದ ಜಾಗತಿಕ ಮಟ್ಟದಲ್ಲಿ ಭಾರತದ ಆರ್ಥಿಕತೆ ಸಮರ್ಥವಾಗಿ ಎದ್ದು ನಿಲ್ಲಲಿಕ್ಕೆ ಸಾಧ್ಯ ಆಯಿತು. ಫಾರಿನ್ ಪಾಲಿಸಿ ಅಂಡ್ ನ್ಯೂಕ್ಲಿಯರ್ ಡೀಲ್. ಇಟ್ ಮೇಡ್ ಅ ಹಿಸ್ಟಾರಿಕ್ ನ್ಯೂಕ್ಲಿಯರ್ ಡೀಲ್ ವಿತ್ ದ US ಫಾರ್ ಫ್ಯೂಯಲ್ ಆಕ್ಸೆಸ್ ಡಿಸ್ಪೈಟ್ ನಾಟ್ ಸೈನಿಂಗ್ ನ್ಯೂಕ್ಲಿಯರ್ ಟ್ರೀಟೀಸ್. ಭಾರತ ನ್ಯೂಕ್ಲಿಯರ್ಗೆ ಅಂದ್ರೆ ಅಣುಶಕ್ತಿಗೆ ಸಂಬಂಧಿಸಿದ ಹಾಗೆ ಹಲವಾರು ಒಪ್ಪಂದಗಳಿಗೆ ಸಹಿ ಮಾಡಲಿಲ್ಲ. ಆದರೂ ಸಹ US ಜೊತೆ ಮಾಡಿಕೊಂಡ ಒಂದು ಒಪ್ಪಂದದಿಂದಾಗಿ ಅದಕ್ಕೆ ಅಣುಶಕ್ತಿಗೆ ಸಂಬಂಧಿಸಿದ ಕೆಲವೊಂದು ಇಂಧನಗಳು ದೊರೆಯಲಿಕ್ಕೆ ಸಾಧ್ಯ ಆಯಿತು. ಸೈನ್ಡ್ ಅ ಸಿಮಿಲರ್ ಅಗ್ರಿಮೆಂಟ್ ವಿತ್ ಜಪಾನ್ ಜೊತೆಯೂ ಸಹ ಅದೇ ರೀತಿಯ ಒಂದು ಅಗ್ರಿಮೆಂಟ್ ಅನ್ನು ಮಾಡಿಕೊಳ್ಳಲಾಯಿತು. ಸ್ಟ್ರೆಂಥನಿಂಗ್ ಇಂಡಿಯಾಸ್ ಗ್ಲೋಬಲ್ ಸ್ಟೇಟಸ್. ಜಾಗತಿಕ ಮಟ್ಟದಲ್ಲಿ ಭಾರತದ ಒಂದು ಸ್ಟೇಟಸ್ ಇದರಿಂದ ಇನ್ನಷ್ಟು ಮೇಲಕ್ಕೆ ಏರ್ತು. ಹ್ಯುಮ್ಯಾನಿಟೇರಿಯನ್ ಲೀಡರ್ಶಿಪ್. ಮನಮೋಹನ್ ಸಿಂಗ್ ಅವರ ಲೀಡರ್ಶಿಪ್ ಬಗ್ಗೆ ಈ ಒಂದು ಪಾಯಿಂಟ್ ಏನ್ ಹೇಳುತ್ತೆ ಅಂತಂದ್ರೆ, ರೆಫ್ಯೂಸ್ಡ್ ಫಾರಿನ್ ಏಡ್ ಡ್ಯೂರಿಂಗ್ 2004 ಸುನಾಮಿ. ನಿನ್ನೆ ಆರ್ಟಿಕಲ್ಗಳಲ್ಲಿ ನೋಡಿದ್ವಿ 2004ರ ಸುನಾಮಿ ಯಾವ ಮಟ್ಟಿಗಿತ್ತು ಅಂತ. ಮನಮೋಹನ್ ಸಿಂಗ್ ಅವರು ಈ ಒಂದು ಸುನಾಮಿ ಆದಾಗ ಬೇರೆ ದೇಶಗಳಿಂದ ಹಣಕಾಸಿನ ನೆರವನ್ನ ಅಷ್ಟೊಂದು ಪಡ್ಕೊಳ್ಳಿಲ್ಲ. ನಮ್ಮ ದೇಶದಲ್ಲಿ ಇರುವ ಸೌಲಭ್ಯಗಳನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಲಿಕ್ಕೆ ಅವರು ಹೆಚ್ಚಿನ ಮಹತ್ವ ಕೊಟ್ಟರು. ಶೋವಿಂಗ್ ಇಂಡಿಯಾ ಸ್ಟ್ರೆಂತ್, ಅಂದ್ರೆ ಭಾರತ ಇಂತಹ ವಿಪತ್ತುಗಳನ್ನ ತಡೆದುಕೊಳ್ಳಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನ ತೋರಿಸ್ಕೊಟ್ರು. ಹೆಲ್ಪ್ಡ್ ನೈಬರಿಂಗ್ ಕಂಟ್ರೀಸ್ ಡ್ಯೂರಿಂಗ್ ಡಿಸಾಸ್ಟರ್ಸ್ ಇಂಪ್ರೂವಿಂಗ್ ರಿಲೇಷನ್ಸ್. ನಮ್ಮ ದೇಶಕ್ಕೆ ಮಾತ್ರ ಅಲ್ಲ,
ನಮ್ಮ ಅಕ್ಕಪಕ್ಕದ ದೇಶಗಳಿಗೂ ಸಹಾಯ ಮಾಡುವ ಮೂಲಕ ಉತ್ತಮ ಬಾಂಧವ್ಯವನ್ನು ಅಭಿವೃದ್ಧಿಗೊಳಿಸಿದರು. ಸೋಷಿಯಲ್ ಅಂಡ್ ಎಕನಾಮಿಕ್ ಪಾಲಿಸೀಸ್. ಮನಮೋಹನ್ ಸಿಂಗ್ ಅವರ ಆಡಳಿತ ಅವಧಿಯಲ್ಲಿ ಇಂಟ್ರೊಡ್ಯೂಸ್ಡ್ ಮಗ್ನರೇಗಾ ಅಂತಂದ್ರೆ ನರೇಗಾ ಯೋಜನೆ ಟು ಗ್ಯಾರಂಟಿ ಜಾಬ್ಸ್ ಇನ್ ರೂರಲ್ ಏರಿಯಾಸ್ ಅಂಡ್ ರೆಡ್ಯೂಸ್ ಪವರ್ಟಿ. ಬಡತನವನ್ನು ನಿವಾರಿಸಲಿಕ್ಕೆ ಗ್ರಾಮೀಣ ಭಾಗದಲ್ಲಿ ಬಂದಂತಹ ಒಂದು ಅದ್ಭುತ ಯೋಜನೆಗಳಲ್ಲಿ ಬಹುಮುಖ್ಯವಾದದ್ದು ಮಹಾತ್ಮ ಗಾಂಧಿ ನರೇಗಾ ಯೋಜನೆ. ಇದನ್ನ ಇಂಟ್ರೊಡ್ಯೂಸ್ ಮಾಡಿದ್ದು ಯಾರ ಅವಧಿಯಲ್ಲಿ? ಮನಮೋಹನ್ ಸಿಂಗ್ ಅವರ ಅವಧಿಯಲ್ಲಿ. ಇಂಪ್ರೂವ್ಡ್ ಪಬ್ಲಿಕ್ ಹೆಲ್ತ್ ಕೇರ್ ಥ್ರೂ ದ ನ್ಯಾಷನಲ್ ರೂರಲ್ ಹೆಲ್ತ್ ಮಿಷನ್. ಈ ನ್ಯಾಷನಲ್ ರೂರಲ್ ಹೆಲ್ತ್ ಮಿಷನ್ನಿನ ಮೂಲಕ ಜನರ ಆರೋಗ್ಯವನ್ನು ಸಹ ಅತ್ಯಂತ ಉತ್ತಮವಾಗಿ ಸುಧಾರಿಸಲಾಯಿತು. ಇನ್ನೂ ಹಲವಾರು ಅಂಶಗಳು ಇವತ್ತಿನ ಪತ್ರಿಕೆಯಲ್ಲಿವೆ. ನಾವು ಮುಖ್ಯವಾದ ಅಂಶಗಳನ್ನು ಮಾತ್ರ ತೆಗೆದುಕೊಂಡಿದ್ದೇವೆ. ಹೀಗಾಗಿ ಮನಮೋಹನ್ ಸಿಂಗ್ ಅವರ ಅವಧಿಯಲ್ಲಿ ಟರ್ನ್ ಇಂಡಿಯಾ ಇಂಟು 3 ಟ್ರಿಲಿಯನ್ ಎಕಾನಮಿ, ಭಾರತವನ್ನ 3 ಟ್ರಿಲಿಯನ್ ಎಕಾನಮಿಗೆ ಮೇಲಕ್ಕೆ ಏರಿಸಲಿಕ್ಕೆ ಈ ಒಂದು ಎಲ್ಲ ಅಂಶಗಳು ಬಹಳ ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡಿದ್ವು. ಮೇಡ್ ಇಂಡಿಯಾ ಅ ರೆಸ್ಪೆಕ್ಟೆಡ್ ಗ್ಲೋಬಲ್ ಪವರ್ ಇನ್ ನ್ಯೂಕ್ಲಿಯರ್ ಅಂಡ್ ಎಕನಾಮಿಕ್ ಮ್ಯಾಟರ್ಸ್. ಅಣು ಶಕ್ತಿಗೆ ಸಂಬಂಧಿಸಿದ ಹಾಗೆ ಹಾಗೂ ಆರ್ಥಿಕ ವಿಷಯಗಳಿಗೆ ಸಂಬಂಧಿಸಿದ ಹಾಗೆ ಭಾರತ ಜಾಗತಿಕ ಮಟ್ಟದಲ್ಲಿ ಒಂದು ಉತ್ತಮವಾದ ದೇಶ ಅಂತ ತೋರಿಸ್ಕೊಳ್ಳಿಕ್ಕೆ, ಅದನ್ನ ಸಾಧಿಸಿ ತೋರಿಸಲಿಕ್ಕೆ ಜಾಗತಿಕ ಮಟ್ಟದಲ್ಲಿ ಸಾಧ್ಯ ಆಯಿತು. ಲೇಡ್ ದ ಗ್ರೌಂಡ್ ವರ್ಕ್ ಫಾರ್ ಕಂಟಿನ್ಯೂಡ್ ಗ್ರೋತ್ ಅಂಡ್ ರಿಫಾರ್ಮ್ಸ್. ಈ ಒಂದು ಸುಧಾರಣೆಗಳಿಂದ ಮುಂದೆಯೂ ಸಹ ಭಾರತ ಉತ್ತಮ ರೀತಿಯಲ್ಲಿ ಬೆಳವಣಿಗೆಗಳನ್ನು ಕಾಣಲಿಕ್ಕೆ ಸಾಧ್ಯ ಆಯಿತು. ಇವಿಷ್ಟು ಇವತ್ತಿನ ಮೊದಲನೇ ಆರ್ಟಿಕಲ್ನ ಸಾರಾಂಶ. ಮುಂದಿನ ಆರ್ಟಿಕಲ್ ಕಜಕಸ್ತಾನ್ಸ್ ಪೊಟೆನ್ಷಿಯಲ್ ಇನ್ ರೇರ್ ಅರ್ತ್ ಮೆಟಲ್ಸ್. ರೇರ್ ಅರ್ತ್ ಮೆಟಲ್ಸ್ ಅಂದ್ರೆ ಏನು ಅಂತ ಹಿಂದಿನ ಒಂದು ವಿಡಿಯೋದಲ್ಲಿ ಹೇಳಿದ್ವಿ. ದೀಸ್ ಆರ್ ಇಂಪಾರ್ಟೆಂಟ್ ಎಲಿಮೆಂಟ್ಸ್ ಯೂಸ್ಡ್ ಇನ್ ಸೆಕ್ಟರ್ಸ್ ಲೈಕ್ ಡಿಫೆನ್ಸ್, ಸ್ಪೇಸ್, ಎಲೆಕ್ಟ್ರಾನಿಕ್ಸ್ ಅಂಡ್ ಆಟೋಮೊಬೈಲ್ಸ್. ರೇರ್ ಅರ್ತ್ ಮೆಟಲ್ಸ್ ಗಳನ್ನ ಬಹುಮುಖ್ಯವಾದ ವಲಯಗಳಲ್ಲಿ ಅಂದ್ರೆ ಡಿಫೆನ್ಸ್, ರಕ್ಷಣಾ ವಲಯದಲ್ಲಿ, ಬಾಹ್ಯಾಕಾಶಕ್ಕೆ ಸಂಬಂಧಿಸಿದ ಹಾಗೆ, ಎಲೆಕ್ಟ್ರಾನಿಕ್ ಕ್ಷೇತ್ರಗಳಿಗೆ ಹಾಗೂ ಆಟೋಮೊಬೈಲ್ಗಳಿಗೆ ಅತ್ಯಂತ ಹೆಚ್ಚಿನ ಪಾಲಲ್ಲಿ ಈ ರೇರ್ ಅರ್ತ್ ಮೆಟಲ್ಗಳು ಬರುತ್ತೆ. ಚೈನಾ ಕರೆಂಟ್ಲಿ ಕಂಟ್ರೋಲ್ಸ್ ಮೋಸ್ಟ್ ಆಫ್ ದ ಸಪ್ಲೈ ಆಫ್ ದೀಸ್ ಮೆಟಲ್ಸ್. ಮುಖ್ಯವಾಗಿ ಜಾಗತಿಕ ಮಟ್ಟದಲ್ಲಿ ಚೀನಾ ಈ ಒಂದು ಮೆಟಲ್ಗಳಲ್ಲಿ ಬಹುತೇಕ ಹಿಡಿತ ಸಾಧಿಸಿದೆ. ಚೀನಾದ ಪಾಲು ಅತ್ಯಂತ ಹೆಚ್ಚಿದೆ. ಇಂಡಿಯಾಸ್ ಡಿಪೆಂಡೆನ್ಸಿ ಆನ್ ಚೈನಾ. ಭಾರತವು ಸಹ ಆ ಒಂದು ಕಾರಣಕ್ಕೋಸ್ಕರ ಚೀನಾದ ಮೇಲೆ ಹೆಚ್ಚು ಅವಲಂಬಿತವಾಗಿದೆ. ಇಂಡಿಯಾ ಹೆವಿಲಿ ಡಿಪೆಂಡ್ಸ್ ಆನ್ ಚೈನಾ ಫಾರ್ ಕ್ರೂಷಿಯಲ್ ಮಿನರಲ್ಸ್ ಲೈಕ್ ಲಿಥಿಯಂ, ಟೈಟಾನಿಯಂ ಅಂಡ್ ಗ್ರಾಫೈಟ್. ಓವರ್ 40% ಆಫ್ ಇಂಪೋರ್ಟ್ಸ್ ಫ್ರಮ್ ಚೀನಾ. ಅಂದ್ರೆ ಈ ರೇರ್ ಅರ್ತ್ ಮೆಟಲ್ಗಳಲ್ಲಿ ಸುಮಾರು 40% ನಾವು ಕೇವಲ ಚೀನಾದಿಂದ ಮಾತ್ರ ಪಡ್ಕೊಳ್ತಾ ಇದ್ದೇವೆ. ಮುಖ್ಯವಾಗಿ ಯಾವ್ಯಾವುದನ್ನ? ಲಿಥಿಯಂ, ಟೈಟಾನಿಯಂ ಅಂಡ್ ಗ್ರಾಫೈಟ್. ದಿಸ್ ಕ್ರಿಯೇಟ್ ಇಶ್ಯೂಸ್ ಇನ್ ಸೆಕ್ಟರ್ಸ್ ಲೈಕ್ ಸೆಮಿಕಂಡಕ್ಟರ್ಸ್ ಅಂಡ್ ಆಟೋಮೊಬೈಲ್ಸ್. ಹೀಗಾಗಿ ಈ ಸೆಮಿಕಂಡಕ್ಟರ್ಗಳು ಮತ್ತೆ ಆಟೋಮೊಬೈಲ್ ಕ್ಷೇತ್ರದಲ್ಲಿ ಕೆಲವೊಂದು ಸಮಸ್ಯೆಗಳು ಎದುರಾಗ್ತಾ ಇವೆ. ಈಗ ಕಜಕಸ್ತಾನವನ್ನ ಗಮನಿಸಿದ್ರೆ, ಕಜಕಸ್ತಾನ್ಸ್ ಅಡ್ವಾಂಟೇಜ್. ಕಜಕಸ್ತಾನ್ ಹ್ಯಾಸ್ 15 of 17 ರೇರ್ ಅರ್ತ್ ಎಲಿಮೆಂಟ್ಸ್ ನೀಡೆಡ್ ಫಾರ್ ಅಡ್ವಾನ್ಸ್ಡ್ ಟೆಕ್ನಾಲಜೀಸ್. ಒಟ್ಟು 17 ರೇರ್ ಅರ್ತ್ ಎಲಿಮೆಂಟ್ಗಳಲ್ಲಿ 15 ಕಜಕಸ್ತಾನದಲ್ಲಿ ನಾವು ಕಾಣಬಹುದು. ಇದು ಮುಖ್ಯವಾಗಿ ಅಡ್ವಾನ್ಸ್ ಟೆಕ್ನಾಲಜಿ, ಆಧುನಿಕ ತಂತ್ರಜ್ಞಾನಗಳಿಗೆ ಅತ್ಯಂತ ಅವಶ್ಯಕವಾದ ಮೆಟಲ್ಗಳಾಗಿವೆ. ಇಟ್ ಕುಡ್ ಬಿ ಅ ಕೀ ಅಲ್ಟರ್ನೇಟಿವ್ ಟು ಚೀನಾ, ಎಸ್ಪೆಷಲಿ ಫಾರ್ ಕ್ಲೀನ್ ಎನರ್ಜಿ ಅಂಡ್ ಡಿಫೆನ್ಸ್. ಮುಖ್ಯವಾಗಿ ಸುರಕ್ಷಿತವಾದ ಪರಿಸರ ಸ್ನೇಹಿ ಶಕ್ತಿಗೆ ಮತ್ತು ರಕ್ಷಣಾ ಕ್ಷೇತ್ರಕ್ಕೆ ಈ ಕಜಕಸ್ತಾನದಲ್ಲಿ ದೊರೆಯುತ್ತಿರುವ ಮೆಟಲ್ಗಳು ಬಹಳ ದೊಡ್ಡ ಮಟ್ಟದಲ್ಲಿ ಹೆಲ್ಪ್ ಮಾಡಬಹುದು. ಕಜಕಸ್ತಾನ್ಸ್ ಅಗ್ರಿಮೆಂಟ್ಸ್. Kazakhstan has agreements with Japan, Germany, the US, Korea and the EU to explore and extract rare earth metals. ಕಜಕಸ್ತಾನ ಜಪಾನ್, ಜರ್ಮನಿ, US, ಕೊರಿಯಾ ಮತ್ತು ಯುರೋಪಿಯನ್ ಯೂನಿಯನ್ ಜೊತೆ ಹಲವಾರು ಅಗ್ರಿಮೆಂಟ್ಗಳನ್ನು ಮಾಡಿಕೊಂಡಿದೆ. ಈ ಅಗ್ರಿಮೆಂಟ್ಗಳ ಮೂಲಕ ರೇರ್ ಅರ್ತ್ ಎಲಿಮೆಂಟ್ಸ್ ಗಳನ್ನ, ಮೆಟಲ್ಗಳನ್ನ ಹೇಗೆ ಎಕ್ಸ್ಟ್ರಾಕ್ಟ್ ಮಾಡೋದು, ಹೇಗೆ ಬೇರೆ ಬೇರೆ ಪ್ರದೇಶಗಳಲ್ಲಿ ಅವುಗಳನ್ನ ಎಕ್ಸ್ಪ್ಲೋರ್ ಮಾಡೋದು ಅನ್ನೋದನ್ನ ಇದರಿಂದ ಮುಂದುವರಿಸಲಾಗುತ್ತೆ. Kazakhstan is also increasing production of specially needed rare earth metals for defense technology. ಇತ್ತೀಚಿನ ದಿನಗಳಲ್ಲಿ ಮುಖ್ಯವಾಗಿ ರಕ್ಷಣಾ ವಲಯಕ್ಕೆ ಬೇಕಾದಂತಹ ಕೆಲವೊಂದು ವಿಶೇಷವಾದ ರೇರ್ ಅರ್ತ್ ಮೆಟಲ್ಗಳನ್ನ ಕಜಕಸ್ತಾನ ಹೆಚ್ಚೆಚ್ಚಾಗಿ ಪ್ರೊಡಕ್ಟ್ ಮಾಡ್ತಾ ಇದೆ. ಪೊಟೆನ್ಷಿಯಲ್ ಫಾರ್ ಇಂಡಿಯಾ ಕಜಕಸ್ತಾನ್ ಪಾರ್ಟ್ನರ್ಶಿಪ್. ಈಗ ಭಾರತ ಕಜಕಸ್ತಾನದ ಸಂಬಂಧ, ಸೌಹಾರ್ದತೆ ಯಾವ ಮಟ್ಟಿಗೆ ಇದೆ ಅಂತ ನೋಡೋದಾದ್ರೆ, ಇಂಡಿಯಾ ಶುಡ್ ಸ್ಟ್ರೆಂಥನ್ ಇಟ್ಸ್ ರಿಲೇಶನ್ಶಿಪ್ ವಿತ್ ಕಜಕಸ್ತಾನ್ for economic cooperation, defense ties and securing rare earth metals. ಭಾರತ ಇನ್ನಷ್ಟು ಹೆಚ್ಚು ಸೌಹಾರ್ದತೆಯನ್ನ, ಸಂಬಂಧಗಳನ್ನ ಕಜಕಸ್ತಾನ ಜೊತೆ ಬೆಳೆಸ್ಕೋಬೇಕು. ಇದರಿಂದ ಎಕನಾಮಿಕ್ ಕೋಆಪರೇಷನ್ ಆಗಿರಬಹುದು, ಆರ್ಥಿಕವಾಗಿ ಯಾವುದೇ ಒಂದು ಒಳ್ಳೆಯ ರೀತಿಯಲ್ಲಿ ಸೌಹಾರ್ದತೆ ಆಗಿರಬಹುದು, ಅಥವಾ ಡಿಫೆನ್ಸ್ ಟೈಸ್, ರಕ್ಷಣಾ ವಲಯಕ್ಕೆ ಸಂಬಂಧಿಸಿದ ಹಾಗೆ, ಮತ್ತು ಸೆಕ್ಯೂರಿಂಗ್ ರೇರ್ ಅರ್ತ್ ಮೆಟಲ್ಸ್, ಚೀನಾದ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಿ ಕಜಕಸ್ತಾನವನ್ನು ಅವಲಂಬಿಸುವುದರಿಂದ ನಮಗೆ ಹೆಚ್ಚಿನ ಅನುಕೂಲಗಳಾಗಬಹುದು ಅಂತ ಈ ಒಂದು ಅಂಶ ಹೇಳುತ್ತೆ.
ದಿಸ್ ಕುಡ್ ರೆಡ್ಯೂಸ್ ಇಂಡಿಯಾ ಓವರ್ ರಿಲಯನ್ಸ್ ಆನ್ ಚೀನಾ. ಮೊದಲೇ ಹೇಳಿದಾಗೆ ಚೀನಾ ಮೇಲಿನ ಅವಲಂಬನೆ ಕಡಿಮೆ ಆಗುತ್ತೆ ಫಾರ್ ದಿಸ್ ಕ್ರಿಟಿಕಲ್ ರಿಸೋರ್ಸಸ್. ಈ ಒಂದು ಕ್ರಿಟಿಕಲ್ ರಿಸೋರ್ಸ್ಗಳಿಗಾಗಿ ನಾವು ಏನು ಈಗ ಚೀನಾದ ಮೇಲಿನ ಅವಲಂಬನೆ ಇದೆಯೋ ಅದು ಕಡಿಮೆ ಆಗಿ ಕಜಕಸ್ತಾನದಲ್ಲಿನ ಅಂಶಗಳನ್ನ, ಅಲ್ಲಿನ ಒಂದು ರೇರ್ ಅರ್ತ್ ಮೆಟಲ್ಗಳನ್ನ ಸರಿಯಾಗಿ ಉಪಯೋಗಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಸೊ ಕನ್ಕ್ಲೂಷನ್ ಏನು? ಕಜಕಸ್ತಾನ್ ಕುಡ್ ಬಿ ಅ ಕೀ ಪಾರ್ಟ್ನರ್ ಇನ್ ಇಂಡಿಯಾಸ್ ಎಫರ್ಟ್ ಟು ಡೈವರ್ಸಿಫೈ ಸೋರ್ಸಸ್ ಆಫ್ ರೇರ್ ಅರ್ತ್ ಮೆಟಲ್ಸ್, ಹೆಲ್ಪಿಂಗ್ ಟು ರೆಡ್ಯೂಸ್ ಡಿಪೆಂಡೆನ್ಸಿ ಆನ್ ಚೀನಾ. ಚೀನಾದ ಮೇಲಿನ ಅವಲಂಬನೆ ಕಡಿಮೆ ಮಾಡಿ ಕಜಕಸ್ತಾನವನ್ನು ಅವಲಂಬಿಸುವುದರಿಂದ ಭಾರತ ವಿವಿಧ ದೇಶಗಳ ತನ್ನ ಇಂಪೋರ್ಟ್ ಸೋರ್ಸಸ್ ಅನ್ನ, ಅಂದ್ರೆ ನಾವು ಯಾವ್ಯಾವ ದೇಶಗಳಿಂದ ತರಿಸ್ಕೊಳ್ತೇವೋ ಅದನ್ನ ಹೆಚ್ಚು ಡೈವರ್ಸಿಫೈ ಮಾಡಬಹುದು, ಅದರಿಂದ ವೈವಿಧ್ಯತೆಯನ್ನು ಹೆಚ್ಚಿಸಬಹುದು. ಹೀಗಾದಾಗ ಜಾಗತಿಕ ಮಟ್ಟದಲ್ಲಿ ಯಾವುದೇ ಒಂದು ತೊಂದರೆ ಆದಾಗ, ಯಾವುದೇ ಯುದ್ಧ ಆದಾಗ ಅಥವಾ ಯಾವುದೇ ಒಂದು ಗಲಭೆಗಳಾದಾಗ ಒಂದು ದೇಶ ಆ ದೇಶದ ಮೇಲಿನ ಕೆಲವೊಂದು ಸಮಸ್ಯೆಗಳಿಂದಾಗಿ ಅಲ್ಲಿಂದ ಬರುವಂತಹ ಇಂಪೋರ್ಟ್ಗಳು ನಿಂತು ಹೋದ್ರೆ ನಾವು ಬೇರೆ ದೇಶವನ್ನು ಅವಲಂಬಿಸಬಹುದು. ಹೀಗಾಗಿ ಹಲವಾರು ದೇಶಗಳನ್ನು ಅವಲಂಬಿಸುವುದು ಒಂದು ಉತ್ತಮ ಬೆಳವಣಿಗೆ. ಅಂದ್ರೆ ಒಂದು ಎಲಿಮೆಂಟ್ಗೋಸ್ಕರ ಒಂದೇ ದೇಶವನ್ನು ಅವಲಂಬಿಸುವುದು ಸ್ವಲ್ಪ ಅಪಾಯವನ್ನು ಉಂಟು ಮಾಡಬಹುದು. ಹೀಗಾಗಿ ಡೈವರ್ಸಿಫೈ ಮಾಡಬೇಕಾಗುತ್ತೆ ನಮ್ಮ ಇಂಪೋರ್ಟ್ ಸೋರ್ಸ್ಗಳನ್ನ. ಇದಕ್ಕೆ ಈ ಒಂದು ಕಜಕಸ್ತಾನದ ಮೂಲಕ ಹೆಲ್ಪ್ ಆಗಬಹುದು ಅನ್ನೋದು ಈ ಒಂದು ಆರ್ಟಿಕಲ್ನ ಸಾರಾಂಶ. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ ಅವಾಯ್ಡಬಲ್ ಟ್ರಾಜಡಿ ಸ್ಟ್ಯಾಂಪೀಡ್ಸ್ ಇನ್ ಇಂಡಿಯಾ. ಸ್ಟ್ಯಾಂಪೀಡ್ಸ್ ಅಂತಂದ್ರೆ ನೂಕುನುಗ್ಗಲು ಅಥವಾ ಕಾಲ್ ತುಳಿತದ ಮೂಲಕ ಹಲವಾರು ಜನರು ಸಾಯೋದು. ಇತ್ತೀಚೆಗೆ ಒಂದು ಚಲನಚಿತ್ರದ ಪ್ರಮೋಷನ್ ಅಥವಾ ಆ ಒಂದು ಚಲನಚಿತ್ರದ ಒಂದು ಸಂದರ್ಭದಲ್ಲಿ ಹಲವಾರು ಅಥವಾ ಕೆಲವೊಂದು ಕಾಲ್ ತುಳಿತದ ಉದಾಹರಣೆಗಳು ನಿಮಗೆ ಕಂಡಿರಬಹುದು. ಸ್ಟ್ಯಾಂಪೀಡ್ ಡೇಟಾ 1996 ಮತ್ತು 2026 ನಡುವೆ ಎಷ್ಟು ಸ್ಟ್ಯಾಂಪೀಡ್ಗಳಾಗಿವೆ ಅನ್ನುವ ಕುರಿತು ಒಂದು ಮಾಹಿತಿ ನೀಡಿದ್ದಾರೆ. ಓವರ್ 3900 ಸ್ಟ್ಯಾಂಪೀಡ್ಸ್ ಆಕರ್ಡ್ ರಿಸಲ್ಟಿಂಗ್ ಇನ್ 3000 ಡೆತ್ಸ್. ಸುಮಾರು 3900 ನೂಕುನುಗ್ಗಲು ಕಾಲ್ ತುಳಿತಗಳಾಗಿವೆ. ಇದರಿಂದಾಗಿ ಎಷ್ಟು ಜನ ಸತ್ತೋಗಿದ್ದಾರೆ? ಸುಮಾರು 3000 ಜನ ನಿಧನರಾಗಿದ್ದಾರೆ. ದಿಸ್ ಮೇನ್ಲಿ ಹ್ಯಾಪನ್ ಡ್ಯೂರಿಂಗ್ ರಿಲಿಜಿಯಸ್ ಫೆಸ್ಟಿವಲ್, ಪೊಲಿಟಿಕಲ್ ರ್ಯಾಲೀಸ್ ಅಂಡ್ ಸೆಲಿಬ್ರಿಟಿ ಇವೆಂಟ್ಸ್. ಮುಖ್ಯವಾಗಿ ಇಂತಹ ಸಮಸ್ಯೆಗಳು ಅಥವಾ ಇಂತಹ ಒಂದು ಕಾಲ್ ತುಳಿತ ಆಗೋದು ಯಾವಾಗ? ರಿಲಿಜಿಯಸ್ ಫೆಸ್ಟಿವಲ್, ಯಾವುದು ಧಾರ್ಮಿಕ ಕಾರ್ಯಕ್ರಮಗಳಿದ್ದಾಗ, ಅಥವಾ ಪೊಲಿಟಿಕಲ್ ರ್ಯಾಲೀಸ್, ಒಬ್ಬ ನಾಯಕನ ನೋಡ್ಲಿಕ್ಕೆ ಅಥವಾ ಯಾವುದೋ ಒಂದು ಪೊಲಿಟಿಕಲ್ ರ್ಯಾಲಿಗಳಲ್ಲಿ, ಅಥವಾ ಸೆಲೆಬ್ರಿಟಿ ಇವೆಂಟ್ಸ್ಗಳು, ಯಾವುದೋ ಒಂದು ಚಲನಚಿತ್ರ ನಟ ಅಥವಾ ಸ್ಪೋರ್ಟ್ಸ್ ಪರ್ಸನ್ ಅಥವಾ ಯಾವುದೇ ಒಂದು ಸೆಲೆಬ್ರಿಟಿನ ನೋಡ್ಲಿಕ್ಕೆ ಜನ ಸಾವಿರಾರು ಲಕ್ಷಗಟ್ಟಲೆ ಸಂಖ್ಯೆಯಲ್ಲಿ ಬರ್ತಾರೆ. ಅಂತಹ ಸಂದರ್ಭದಲ್ಲಿ ಈ ಒಂದು ಸಮಸ್ಯೆ ಎದುರಾಗುತ್ತೆ. ರಿಲಿಜಿಯಸ್ ಗ್ಯಾದರಿಂಗ್ಸ್ ಕಾಸ್ ಹೈಯೆಸ್ಟ್ ನಂಬರ್ ಆಫ್ ಸ್ಟ್ಯಾಂಪೀಡ್ಸ್. ಇಲ್ಲಿಯ ತನಕ ಇರುವ ಮಾಹಿತಿಯ ಪ್ರಕಾರ ಈ ಒಂದು ಧಾರ್ಮಿಕ ಗ್ಯಾದರಿಂಗ್ಗಳಿರುತ್ತಲ್ಲ, ಧಾರ್ಮಿಕ ಕ್ಷೇತ್ರಗಳಲ್ಲಿ ಅಥವಾ ಕೆಲವೊಂದು ಧಾರ್ಮಿಕ ಪ್ರೋಗ್ರಾಮ್ಗಳಲ್ಲಿ ಆಗುವಂತಹ ಒಂದು ನೂಕುನುಗ್ಗಲಿನಿಂದಾಗಿ ಅತಿ ಹೆಚ್ಚು ಸಾವುಗಳು ಸಂಭವಿಸಿವೆ. ಏನು ಕಾರಣ ಹಾಗಾದ್ರೆ? ಸ್ಟ್ಯಾಂಪೀಡ್ ಕಾಸಸ್ ಓವರ್ ಕ್ರೌಡಿಂಗ್, ಅತಿ ಹೆಚ್ಚು ಜನ ಒಂದೇ ಪ್ರದೇಶದಲ್ಲಿ ನೂಕುನುಗ್ಗಲಾಗಿರೋದು. ಸಡನ್ ಮೂವ್ಮೆಂಟ್ ಆಫ್ ದ ಕ್ರೌಡ್, ಒಂದೇ ಸಾರಿ ಒಬ್ಬ ನಾಯಕ ಅಥವಾ ಯಾವುದೋ ಒಂದು ಹೀರೋ ಬಂದ ಅಂತಾದ್ರೆ ಸಡನ್ ಆಗಿ ಅವನನ್ನು ನೋಡ್ಲಿಕ್ಕೆ ಎಲ್ಲರೂ ಒಂದೇ ಸಾರಿ ಮುಂದೆ ಓಡೋದು. ಅಂಡ್ ಡಿಸ್ಟರ್ಬೆನ್ಸಸ್ ಲೀಡ್ ಟು ಪೀಪಲ್ ಬೀಯಿಂಗ್ ಕ್ರಶ್ಡ್ ಅಂಡ್ ಸಫೋಕೇಟೆಡ್ ಕಾಸಿಂಗ್ ಡೆತ್ಸ್. ಹೀಗಾದಾಗ ಏನಾಗುತ್ತೆ? ಎಲ್ಲ ಒಟ್ಟಿಗೆ ಹೋದಾಗ ಒಂದೇ ಸಾರಿಯಲ್ಲಿ ಒತ್ತಡ ಉಂಟಾಗಿ ಕೆಲವೊಂದು ದುರ್ಬಲ ವ್ಯಕ್ತಿಗಳು ಅಥವಾ ಕೆಲವೊಬ್ಬರು ಎಂಥ ವ್ಯಕ್ತಿಗಳಾದ್ರೂ ಒಂದು ಸಡನ್ ಆಗಿ ಬರುವಂತಹ ಆಘಾತಗಳಿಂದಾಗಿ ಕೆಳಗೆ ಬೀಳೋದು ಅಥವಾ ಕಾಲ್ ತುಳಿತಕ್ಕೆ ಒಳಗಾಗೋದು ಮುಂತಾದ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ. ಇದು ಕೆಲವೊಮ್ಮೆ ಸಾವು ನೋವುಗಳಿಗೆ ಕಾರಣ ಆಗುತ್ತೆ. ಎಕ್ಸಾಂಪಲ್ಸ್ ಆಫ್ ಡೆಡ್ಲಿ ಸ್ಟ್ಯಾಂಪೀಡ್ಸ್. 2011ರಲ್ಲಿ ಸುಮಾರು 106 ಜನರು ತೀರ್ಕೊಂಡ್ರು. ಯಾವುದರಿಂದ? ಶಬರಿಮಲಾ ನ್ಯಾರೋ ಪಾತ್ವೆ, ಶಬರಿಮಲಾದಲ್ಲಿನ ಚಿಕ್ಕ ಹಾದಿಯಿಂದಾಗಿ ಬಹಳ ದೊಡ್ಡ ಮಟ್ಟದ ಜನ ಒಂದೇ ಸಾರಿ ಆ ಹಾದಿಯಲ್ಲಿ ಬಂದಿದ್ದರಿಂದ ಸುಮಾರು 106 ಜನ ಸಾವನ್ನಪ್ಪಬೇಕಾಯಿತು. 2013ರಲ್ಲಿ ಕುಂಭಮೇಳ ಸುಮಾರು 36 ಜನ ಸಾವಿಗೆ ಕಾರಣ ಆಯಿತು. ಅಂದ್ರೆ ಅಲ್ಲಿ ಅಲಹಾಬಾದ್ ರೈಲ್ವೆ ಸ್ಟೇಷನ್ ನಲ್ಲಿ ಓವರ್ ಕ್ರೌಡಿಂಗ್ ಆಗಿತ್ತು. ತುಂಬಾ ಜನ ಒಂದೇ ಸಾರಿ ನೆರೆದಿದ್ದರಿಂದ 36 ಜನ ಸಾವನ್ನಪ್ಪಬೇಕಾಯಿತು ಆ ನೂಕುನುಗ್ಗಲಿನಿಂದಾಗಿ. ಮುಂದಿನದು ಪಟ್ನಾ ಪೊಲಿಟಿಕಲ್ ರ್ಯಾಲಿ. ಪಟ್ನಾದಲ್ಲಿ ಆದಂತಹ ಒಂದು ಪೊಲಿಟಿಕಲ್ ರ್ಯಾಲಿಯಿಂದಾಗಿ ಸುಮಾರು 30 ಜನ ತೀರ್ಕೊಳ್ಬೇಕಾಯ್ತು. ಇದೇನ್ ಹೇಳುತ್ತೆ ಅಂತಂದ್ರೆ ಕ್ರೌಡ್ ಮ್ಯಾನೇಜ್ಮೆಂಟ್ ಇಶ್ಯೂಸ್. ಜನರನ್ನ ಹೇಗೆ ಮ್ಯಾನೇಜ್ ಮಾಡೋದು, ಒಂದೇ ಸಾರಿ ಬರುವ ಜನಸ್ತೋಮವನ್ನು ಸರಿಯಾಗಿ ನಿಭಾಯಿಸುತ್ತೆ ಹೇಗೆ ಅನ್ನೋದ್ರಲ್ಲಿ ಕೆಲವೊಂದು ಸಮಸ್ಯೆಗಳಿದೆ. ಲ್ಯಾಕ್ ಆಫ್ ಪ್ರಾಪರ್ ಕ್ರೌಡ್ ಕಂಟ್ರೋಲ್ ಲೀಡ್ಸ್ ಟು ಪ್ರಿವೆಂಟಬಲ್ ಡೆತ್ಸ್. ಅಂತಂದ್ರೆ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಿದ್ರೆ ಈ ಒಂದು ಡೆತ್ ಗಳನ್ನ ಪ್ರಿವೆಂಟ್ ಮಾಡಬಹುದಿತ್ತು, ಆದ್ರೆ ಸರಿಯಾದ ರೀತಿ ನಿರ್ವಹಣೆ ಆಗ್ತಾ ಇಲ್ಲ. ಇಂಡಿಯಾ ಲ್ಯಾಕ್ಸ್ ಎಫೆಕ್ಟಿವ್ ಕ್ರೌಡ್ ಮ್ಯಾನೇಜ್ಮೆಂಟ್ ಡಿಸ್ಪೈಟ್ ಅವೈಲಬಲ್ ಟೆಕ್ನಾಲಜಿ ಟು ಟ್ರ್ಯಾಕ್ ಅಂಡ್ ಮ್ಯಾನೇಜ್ ಕ್ರೌಡ್ಸ್. ನಮ್ಮ ಹತ್ರ ಕೆಲವೊಂದು ಟೆಕ್ನಾಲಜಿ ಇದೆ, ಆ ಟೆಕ್ನಾಲಜಿಗಳನ್ನ ಸರಿಯಾಗಿ ಯೂಸ್ ಮಾಡ್ಕೊಂಡ್ರೆ ಈ ಒಂದು ಕ್ರೌಡ್ ಅನ್ನ ಸರಿಯಾಗಿ ನಿಭಾಯಿಸಬಹುದು. ಆದ್ರೆ ಸರಿಯಾದ ಎಫೆಕ್ಟಿವ್ ವೇದಲ್ಲಿ, ದಕ್ಷ ಮತ್ತು ಸಮರ್ಥನೀಯವಾದ ರೀತಿಯಲ್ಲಿ ಈ ಒಂದು ಟೆಕ್ನಾಲಜಿನ ಯೂಸ್ ಮಾಡ್ಕೊಳ್ಳೋದ್ರಲ್ಲಿ ಇಂಡಿಯಾ ಸೋತಿದೆ ಅಂತ ಈ ಒಂದು ಪಾಯಿಂಟ್ ಹೇಳುತ್ತೆ. ನೀಡ್ ಫಾರ್ ಚೇಂಜ್. ಬೈ 2024 stampede related deaths should be reduced
avoidable levels using advanced crowd control technology and better planning. ಇದೇನು ಹೇಳುತ್ತೆ, ಈ 2024 ಮುಗಿಯೋದ್ರೊಳಗಾದ್ರೂ ನಾವು ನಮ್ಮ ಟೆಕ್ನಾಲಜಿ ಹಾಗೂ ಉತ್ತಮ ಯೋಜನೆಗಳಿಂದಾಗಿ ಇಂತಹ ಸಾವು ನೋವುಗಳ ಸಂಖ್ಯೆಯನ್ನ ಕಡಿಮೆ ಮಾಡಲೇಬೇಕು. ರಿಲೆವೆನ್ಸ್ ಟು ಅಡ್ಮಿನಿಸ್ಟ್ರೇಷನ್. ಒಂದು ವೇಳೆ ಅಥವಾ ಯಾವುದೇ ಒಂದು ಇಂತಹ ಸಂದರ್ಭಗಳು ಎದುರಾದಾಗ ನೀವು ಆಫೀಸರ್ ಆದಾಗ ಹೇಗೆ ಅದನ್ನು ನಿಭಾಯಿಸ್ತೀರಿ ಅನ್ನೋದನ್ನ ಸಹ ನೀವು ಗಮನದಲ್ಲಿಟ್ಕೋಬೇಕು. ಅಂಡರ್ಸ್ಟ್ಯಾಂಡಿಂಗ್ ದಿಸ್ ಡೇಟಾ ಇಸ್ ಇಂಪಾರ್ಟೆಂಟ್ ಅಡ್ರೆಸ್ಸಿಂಗ್ ಕ್ರೌಡ್ ಮ್ಯಾನೇಜ್ಮೆಂಟ್ ಇಸ್ ಪಬ್ಲಿಕ್ ಸೇಫ್ಟಿ. ಮುಖ್ಯವಾಗಿ ಒಬ್ಬ ಆಫೀಸರ್ಗೆ ಹೇಗೆ ಜನಸ್ತೋಮವನ್ನು ನಿಭಾಯಿಸಬೇಕು ಅನ್ನೋದ್ರ ಬಗ್ಗೆ ಕಲ್ಪನೆಗಳಿರಬೇಕು, ಮತ್ತೆ ಯಾವ ರೀತಿ ಸಮಸ್ಯೆಗಳು ಎದುರಾಗಬಹುದು ಅನ್ನುವ ಕುರಿತು ಮಾಹಿತಿ ಇರಬೇಕು. ದಿಸ್ ಡೇಟಾ ಕ್ಯಾನ್ ಬಿ ಯೂಸ್ಫುಲ್ ಇನ್ ಎಥಿಕ್ಸ್ ಎಕ್ಸಾಮ್ ಫಾರ್ ಕೇಸ್ ಸ್ಟಡೀಸ್ ರಿಲೇಟೆಡ್ ಟು ಕ್ರೌಡ್ ಸೇಫ್ಟಿ ಅಂಡ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ಈ ಒಂದು ಅಂಶಗಳನ್ನ ನೀವು ಎಥಿಕ್ಸ್ ನಲ್ಲೂ ಸಹ ಬಳಸ್ಕೋಬಹುದು. ಹೇಗೆ ನಾವು ಕ್ರೌಡ್ ಸೇಫ್ಟಿ, ಜನರ ದೊಡ್ಡ ಮಟ್ಟದ ಜನಸಂಖ್ಯೆಯ ಸೇಫ್ಟಿಯನ್ನ ಕಾಪಾಡುವುದು, ಮತ್ತು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಸಾರ್ವಜನಿಕ ಒಂದು ಅಧಿಕಾರ ಅವಧಿಯಲ್ಲಿ ಹೇಗೆ ಒಬ್ಬ ಸರ್ವೆಂಟ್ ಯಾವ್ಯಾವ ಅಂಶಗಳನ್ನು ಗಮನಿಸಬೇಕಾಗುತ್ತೆ, ಯಾವ್ಯಾವ ಅಂಶಗಳನ್ನು ನೆಗ್ಲೆಕ್ಟ್ ಮಾಡಬಾರದು ಅನ್ನೋದು ಕುರಿತು ಸಹ ನೀವು ಇದನ್ನ ಸೇರಿಸಬಹುದು. ಇನ್ನು ಮುಂದಿನದಾಗಿ ರಾಮ್ಸಾರ್ ಕನ್ವೆನ್ಷನ್ ಆನ್ ವೆಟ್ಲ್ಯಾಂಡ್ಸ್. ದ ರಾಮ್ಸಾರ್ ಕನ್ವೆನ್ಷನ್ ಆನ್ ವೆಟ್ಲ್ಯಾಂಡ್ಸ್ ಇಸ್ ಅನ್ ಇಂಟರ್ನ್ಯಾಷನಲ್ ಟ್ರೀಟಿ ಫಾರ್ ದಿ ಕನ್ಸರ್ವೇಷನ್ ಆಫ್ ಸಸ್ಟೈನಬಲ್ ಯೂಸ್ ಆಫ್ ವೆಟ್ಲ್ಯಾಂಡ್ಸ್. ವೆಟ್ಲ್ಯಾಂಡ್ಸ್ ಅಂತಂದ್ರೆ ಏನು? ವೆಟ್ಲ್ಯಾಂಡ್ಸ್ ಅಂತಂದ್ರೆ ಜೌಗು ಪ್ರದೇಶಗಳು. ಈಗ ರಾಮ್ಸಾರ್ ಕನ್ವೆನ್ಷನ್ ಅನ್ನೋದು ಈ ವೆಟ್ಲ್ಯಾಂಡ್ಗಳ ಕನ್ಸರ್ವೇಷನ್ ಮತ್ತು ಸಸ್ಟೈನಬಲ್ ಯೂಸ್, ಸುಸ್ಥಿರವಾಗಿ ಅದನ್ನ ಉಪಯೋಗಿಸೋದು, ಅದೇ ರೀತಿ ಅವುಗಳನ್ನ ರಕ್ಷಿಸೋದು, ಈ ಕುರಿತಾದ ಒಂದು ಕನ್ವೆನ್ಷನ್ ಆಗಿದ್ದು, ಇಟ್ ಈಸ್ ಆಲ್ಸೋ ನೋನ್ ಆಸ್ ಕನ್ವೆನ್ಷನ್ ಆನ್ ವೆಟ್ಲ್ಯಾಂಡ್ಸ್. ವೆಟ್ಲ್ಯಾಂಡ್ಗಳಿಗೆ ಸಂಬಂಧಿಸಿದ ಕನ್ವೆನ್ಷನ್ ಅಂತಾನು ಸಹ ಇದನ್ನು ಕರೀತಾರೆ. ದ ಕನ್ವೆನ್ಷನ್ ಇಸ್ ನೇಮ್ಡ್ ಆಫ್ಟರ್ ದ ಸಿಟಿ ಆಫ್ ರಾಮ್ಸಾರ್ ಇನ್ ಇರಾನ್, ವೇರ್ ಇಟ್ ವಾಸ್ ಸೈನ್ಡ್ ಆನ್ 2 ಫೆಬ್ರವರಿ 1917. 1971 ಫೆಬ್ರವರಿ 2ರಂದು ಈ ಒಂದು ಕನ್ವೆನ್ಷನ್ಗೆ ಸೈನ್ ಮಾಡಲಾಯಿತು. ಹಾಗಾಗಿ ಎಲ್ಲಿಂದ ಸೈನ್ ಮಾಡಲಾಗಿದ್ದು? ರಾಮ್ಸಾರ್. ಅದು ಯಾವ ದೇಶದಲ್ಲಿದೆ? ಇರಾನ್ ಅಲ್ಲಿ. ದ 2 ಫೆಬ್ರವರಿ ಈಚ್ ಇಯರ್ ಈಸ್ ಸೆಲೆಬ್ರೇಟೆಡ್ ಆಸ್ ವರ್ಲ್ಡ್ ವೆಟ್ಲ್ಯಾಂಡ್ ಡೇ. ವರ್ಲ್ಡ್ ವೆಟ್ಲ್ಯಾಂಡ್ಸ್ ಡೇ ಯಾವಾಗ? 2ನೇ ಫೆಬ್ರವರಿ. ಆ ದಿನ ಈ ಒಂದು ಅಗ್ರಿಮೆಂಟ್ ಅಥವಾ ಈ ಒಂದು ಕನ್ವೆನ್ಷನ್ಗೆ ಸೈನ್ ಮಾಡಲಾಗಿತ್ತು. ಅದರ ದ್ಯೋತಕವಾಗಿ 2ನೇ ಫೆಬ್ರವರಿಗೆ ನಾವು ವರ್ಲ್ಡ್ ವೆಟ್ಲ್ಯಾಂಡ್ ಡೇ ಅನ್ನು ಆಚರಿಸ್ತಾ ಇದ್ದೇವೆ. ದ ನಂಬರ್ ಆಫ್ ಪಾರ್ಟೀಸ್ ಟು ದ ರಾಮ್ಸರ್ ಕನ್ವೆನ್ಷನ್, ಈ ಒಂದು ಕಾಪ್ ಎಷ್ಟಿದ್ದಾರೆ? 172 ದೇಶಗಳು ಇದರ ಮೆಂಬರ್ ಆಗಿವೆ. ಅಟ್ ದ ಸೆಂಟರ್ ಆಫ್ ದಿ ರಾಮ್ಸರ್ ಫಿಲಾಸಫಿ ಇಸ್ ದಿ ವೈಸ್ ಯೂಸ್ ಆಫ್ ವೆಟ್ಲ್ಯಾಂಡ್ಸ್. ಅಂದ್ರೆ ನೀವು ವೆಟ್ಲ್ಯಾಂಡ್ ಅನ್ನ ಯೂಸ್ ಮಾಡದೇ ಇರೋದು ಅಂತಲ್ಲ, ಅವುಗಳ ವೈಸ್ ಯೂಸ್, ಸರಿಯಾದ ರೀತಿಯಲ್ಲಿ ಸುಸ್ಥಿರವಾಗಿ ಅವರು ಆ ಒಂದು ವೆಟ್ಲ್ಯಾಂಡ್ಗಳು ನಿರ್ವಹಣೆ ಆಗಬೇಕು. ಹಾಗಾಗಿ ಒಳ್ಳೆಯ ರೀತಿಯಲ್ಲಿ ಅವುಗಳನ್ನ ಯೂಸ್ ಮಾಡ್ಕೋಬೇಕು ಅನ್ನೋದು ಈ ಒಂದು ರಾಮ್ಸರ್ ಕನ್ವೆನ್ಷನ್ ಫಿಲಾಸಫಿ. ವೈಸ್ ಯೂಸ್ ಅಂತಂದ್ರೆ ಮೇಂಟೆನೆನ್ಸ್ ಆಫ್ ಇಕೋಲಾಜಿಕಲ್ ಕ್ಯಾರೆಕ್ಟರ್ ವಿತ್ ಇನ್ ದ ಕಾಂಟೆಕ್ಸ್ಟ್ ಆಫ್ ಸಸ್ಟೈನಬಲ್ ಡೆವಲಪ್ಮೆಂಟ್. ಮುಖ್ಯವಾಗಿ ಪರಿಸರಕ್ಕೆ ಸಂಬಂಧಿಸಿದ ಯಾವುದೇ ಸಮಸ್ಯೆಗಳು ಎದುರಾದಾಗ 2 ವಿಷಯಗಳು ಮುಂದೆ ಬರುತ್ತೆ. ಒಂದು ಡೆವಲಪ್ಮೆಂಟ್ ಆಗ್ಬೇಕಾ ಅಥವಾ ಪರಿಸರ ಉಳಿಬೇಕಾ ಅನ್ನೋದು. ಈ ಒಂದು ರಾಮ್ಸರ್ ಕನ್ವೆನ್ಷನ್ ಏನ್ ಹೇಳುತ್ತೆ ಅಂತಂದ್ರೆ, ನಾವು ಪರಿಸರವನ್ನು ಕಾಪಾಡಬೇಕು, ಹಾಗೆ ಸಸ್ಟೈನಬಲ್ ಡೆವಲಪ್ಮೆಂಟ್, ಸುಸ್ಥಿರ ಅಭಿವೃದ್ಧಿಯನ್ನು ಮಾಡಬೇಕು. ಇದಕ್ಕೆ ವೈಸ್ ಯೂಸ್ ಅಂತ ಹೇಳ್ತಾರೆ. ರಾಮ್ಸಾರ್ ಸೈಟ್ ಅಂತ ಕೆಲವೊಂದು ಪ್ರದೇಶಗಳಿದೆ. ವೆನ್ ಅ ಕಂಟ್ರಿ ಎಕ್ಸೀಡ್ಸ್ ಟು ದ ಕನ್ವೆನ್ಷನ್, ಇಟ್ ಮಸ್ಟ್ ಡಿಸಿಗ್ನೇಟ್ at least one wetland as wetland ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್. ಅಂದ್ರೆ ಭಾರತ ಅಥವಾ ಯಾವುದೇ ದೇಶ ಈ ಒಂದು ಕನ್ವೆನ್ಷನ್ಗೆ ಸೈನ್ ಮಾಡಿದಾಗ ಅದು ಯಾವುದಾದ್ರೂ ಒಂದು ಪ್ರದೇಶವನ್ನಾದ್ರೂ ವೆಟ್ಲ್ಯಾಂಡ್ ಆಫ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಅಂತ ಹೆಸರಿಡಬೇಕು. ಹಾಗಾಗಿ ಆ ಒಂದು ವೆಟ್ಲ್ಯಾಂಡ್ ಅನ್ನಾದ್ರೂ ಅದು ಸರಿಯಾದ ರೀತಿಯಲ್ಲಿ ವೈಸ್ ಯೂಸ್ ಮಾಡಬೇಕು. ಸರಿಯಾದ ರೀತಿಯಲ್ಲಿ ಆ ಒಂದು ವೆಟ್ಲ್ಯಾಂಡ್ ಅನ್ನ ಕಾಪಾಡ್ಕೊಂಡು ಹೋಗ್ಬೇಕು. The inclusion of a Ramsar site in the list embodies the government's commitment to take the steps necessary to ensure that its ecological character is maintained. ಯಾವಾಗ ಒಂದು ದೇಶ ಒಂದು ಪ್ರದೇಶವನ್ನ ರಾಮ್ಸಾರ್ ಸೈಟ್ ಅಂತ ಘೋಷಿಸುತ್ತೋ, ಆಗ ಅದು ಆ ರಾಮ್ಸಾರ್ ಪ್ರದೇಶವನ್ನ ಸರಿಯಾದ ರೀತಿಯಲ್ಲಿ ಪರಿಸರಕ್ಕೆ ಹೆಲ್ಪ್ ಆಗುವ ರೀತಿಯಲ್ಲಿ ಅದನ್ನ ನಾನು ರಕ್ಷಿಸ್ತೇನೆ ಅನ್ನುವಂತಹ ಒಂದು ಬದ್ಧತೆಗೆ ಸೈನ್ ಮಾಡಿದ ಹಾಗೆ, ಆ ಬದ್ಧತೆ ನಾನು ಉಳಿಸ್ಕೊಳ್ತೇನೆ ಅನ್ನುವ ರೀತಿಯಲ್ಲಿ ಈ ಒಂದು ಕಮಿಟ್ಮೆಂಟ್ ಹೇಳುತ್ತೆ. So there are over 2,400 Ramsar sites covering 2.5 million square kilometer on the territories of 171 Ramsar contracting parties across the world. ಒಟ್ಟು ಸುಮಾರು 2,400 ರಾಮ್ಸಾರ್ ಸೈಟ್ಗಳಿವೆ. ಅವು ಎಷ್ಟು ಪ್ರದೇಶವನ್ನು ಆಕ್ರಮಿಸಿಕೊಂಡಿವೆ? ಸುಮಾರು 2.5 ಮಿಲಿಯನ್ ಸ್ಕ್ವೇರ್ ಕಿಲೋಮೀಟರ್ ಜಾಗದಲ್ಲಿ ಸುಮಾರು 2,400 ರಾಮ್ಸಾರ್ ಸೈಟ್ಗಳಿವೆ. ಒಟ್ಟು 171 ರಾಮ್ಸಾರ್ ಕಾಂಟ್ರಾಕ್ಟಿಂಗ್ ಪಾರ್ಟೀಸ್ಗಳಿವೆ. ದ ವರ್ಲ್ಡ್ಸ್ ಫಸ್ಟ್ ಸೈಟ್ ವಾಸ್ ಕೋಬೋರ್ಗ್ ಪೆನಿನ್ಸುಲಾ ಇನ್ ಆಸ್ಟ್ರೇಲಿಯಾ. ಮೊದಲನೇ ರಾಮ್ಸಾರ್ ಸೈಟ್ ಯಾವುದು? ಆಸ್ಟ್ರೇಲಿಯಾದಲ್ಲಿನ ಕೋಬೋರ್ಗ್ ಪೆನಿನ್ಸುಲಾ, ಡೆಸಿಗ್ನೇಟೆಡ್ ಇನ್ 1974. ಇದನ್ನು ಯಾವಾಗ ಘೋಷಿಸಲಾಯಿತು? 1974ರಲ್ಲಿ. ದ ಕಂಟ್ರೀಸ್ ವಿತ್ ದ ಮೋಸ್ಟ್ ರಾಮ್ಸಾರ್ ಸೈಟ್ಸ್ ಆರ್ ದಿ ಯುನೈಟೆಡ್ ಕಿಂಗ್ಡಮ್ 175,
ಮೆಕ್ಸಿಕೋ ವಿತ್ 142, ಅಂದ್ರೆ ಯುನೈಟೆಡ್ ಕಿಂಗ್ಡಮ್ನಲ್ಲಿ 175 ಇದೆ. ಮೆಕ್ಸಿಕೋದಲ್ಲಿ ಸುಮಾರು 142 ರಾಮ್ಸಾರ್ ಸೈಟ್ಗಳಿವೆ. ಬೊಲಿವಿಯಾ ಹ್ಯಾಸ್ ದಿ ಲಾರ್ಜೆಸ್ಟ್ ಏರಿಯಾ ಅಂಡರ್ ರಾಮ್ಸಾರ್ ಪ್ರೊಟೆಕ್ಷನ್. ಬೊಲಿವಿಯಾ ದೇಶದಲ್ಲಿ ಅತಿ ಹೆಚ್ಚು ದೊಡ್ಡ ಮಟ್ಟದ ರಾಮ್ಸಾರ್ ಸೈಟ್ಗಳಿವೆ. ಅಂದ್ರೆ ಲಾರ್ಜೆಸ್ಟ್ ಏರಿಯಾ ಅಂತಂದ್ರೆ ರಾಮ್ಸಾರ್ ಪ್ರೊಟೆಕ್ಷನಿನ ಅಡಿಯಲ್ಲಿ ಬರುವಂತಹ ಒಂದು ವಿಸ್ತೀರ್ಣವನ್ನು ಲೆಕ್ಕ ಹಾಕಿದಾಗ ಬೊಲಿವಿಯಾ ದೇಶ ಅತ್ಯಂತ ದೊಡ್ಡ ಮಟ್ಟದ ರಾಮ್ಸಾರ್ ಸೈಟಿನ ವಿಸ್ತೀರ್ಣವನ್ನು ಹೊಂದಿದೆ. ಇಂಡಿಯಾ ಹ್ಯಾಸ್ ಇನ್ಕ್ರೀಸ್ ಇಟ್ ಟ್ಯಾಲಿ ಆಫ್ ರಾಮ್ಸಾರ್ ಸೈಟ್ಸ್ 85. ಭಾರತದಲ್ಲಿ ಪ್ರಸ್ತುತ ಎಷ್ಟು ರಾಮ್ಸಾರ್ ಸೈಟ್ಗಳಿವೆ? 85. ಇವತ್ತಿನ ಫಿಲಿಮ್ಸ್ ಕ್ವಶನ್ ಅನ್ನು ನೋಡೋದಾದ್ರೆ, ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. ಅಂಡರ್ ರಾಮ್ಸಾರ್ ಕನ್ವೆನ್ಷನ್, it is mandatory on the part of the government of India to protect and conserve all the wetlands in the territory of India. The Wetlands Conservation and Management Rules 2010 were framed by the Government of India based in the recommendation of Ramsar Convention. The Wetlands Conservation and Management Rules 2010 also encompasses the drainage area or catchment regions of the wetlands as determined by the authority. 3 ಸ್ಟೇಟ್ಮೆಂಟ್ಗಳನ್ನು ಸರಿಯಾಗಿ ಗಮನಿಸಿ ತಿಳ್ಕೊಂಡು ವಿಚ್ ಆಫ್ ದ ಸ್ಟೇಟ್ಮೆಂಟ್ಸ್ ಗಿವನ್ ಅಬೋವ್ ಈಸ್ ಆರ್ ಆರ್ ಕರೆಕ್ಟ್, ಅವುಗಳಲ್ಲಿ ಸರಿಯಾದ ಸ್ಟೇಟ್ಮೆಂಟ್ಗಳು ಯಾವ್ಯಾವುದು ಅನ್ನೋದನ್ನ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ, ಗೊತ್ತಿದೆ ಇಲ್ಲದ್ರೆ ತಿಳಿದುಕೊಂಡು ಕಮೆಂಟ್ ಮಾಡಿ. ಮೇನ್ಸ್ ಕ್ವಶನ್ ನೋಡೋದಾದ್ರೆ, ವಿತ್ ರೆಸ್ಪೆಕ್ಟ್ ಟು ರೇರ್ ಅರ್ತ್ ಮೆಟಲ್ಸ್, ಕಜಕಸ್ತಾನ್ ಇಸ್ ಪೊಟೆನ್ಷಿಯಲ್ ಆಲ್ಟರ್ನೇಟಿವ್ ಫಾರ್ ಚೈನಾ. ಕಮೆಂಟ್. ರೇರ್ ಅರ್ತ್ ಮೆಟಲ್ಗೆ ಸಂಬಂಧಿಸಿದ ಹಾಗೆ ಕಜಕಸ್ತಾನ ಚೀನಾವನ್ನ ಮೀರಿಸಿ ಬೆಳೆಯಬಹುದಾ ಅಥವಾ ಭಾರತ ಕಜಕಸ್ತಾನದ ಮೇಲೆ ಅವಲಂಬಿತವಾಗಬಹುದಾ? ಚೀನಾದ ಬದಲು ಈ ಒಂದು ದೇಶ ಕಜಕಸ್ತಾನ ತನ್ನ ನೆಲೆಯನ್ನ ಸ್ಥಾಪಿಸಬಹುದಾ ಅನ್ನೋದ್ರ ಬಗ್ಗೆ ನಿಮಗೆ ಏನು ಅನ್ಸುತ್ತೆ ಕಮೆಂಟ್ ಮಾಡಿ. ಇವಿಷ್ಟು ಇವತ್ತಿನ ಮುಖ್ಯಾಂಶಗಳು. ಇಷ್ಟೊತ್ತು ಕೇಳಿಸಿಕೊಂಡ ನಿಮಗೆಲ್ಲರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.